ರಾಷ್ಟ್ರೀಯ ಮತದಾರರ ದಿನಾಚರಣೆ ನಿಮಿತ್ತ ಭಾರತ ಚುನಾವಣಾ ಆಯೋಗ ಮತದಾರರ ಜಾಗೃತಿ ಕಾರ್ಯಕ್ರಮ ಮಸ್ಕಿ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ನಿಮಿತ್ತ ಗುರುವಾರ ಭಾರತ ಚುನಾವಣಾ ಆಯೋಗ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವಿಪ್ ಸಮಿತಿ ರಾಯಚೂರು ತಾಲೂಕಾ ಆಡಳಿತ ಮತ್ತು ತಾಲೂಕಾ ಸ್ವಿಪ್ ಸಮಿತಿ ಮಸ್ಕಿ ವತಿಯಿಂದ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಸ್ಕಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಮತದಾರರ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವು ಮತದಾರರ ಪ್ರತಿಜ್ಞಾವಿಧಿ ಬೋಧಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ನಿಮಿತ್ತ ವೇದಿಕೆಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರಭು ಸಾಲಿಮಠ್ ಮಾತನಾಡಿ, ಮತದಾನ ಎಂಬುದು ಮನೆಯ ಮಗಳಿದ್ದಂತೆ. ಮತದಾನ ಎಂದಿಗೂ ಮಾರಿಕೊಳ್ಳಬೇಡಿ, ಉತ್ತಮ ವ್ಯಕ್ತಿಗಳಿಗೆ ಮತ ನೀಡಿ ಎಂದರು. ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ಸುರೇಶ್ ಬಳಗಾನೂರು, ಮತದಾನ ಎಂಬುದು ಮಾಣಿಕ್ಯಕ್ಕಿಂತ ಮೌಲ್ಯಯುತವಾದದ್ದು. ಆ ಪಾತ್ರರಿಗೆ ಕೋಟು ಗುಲಾಮರಾಗಬೇಡಿ ಎಂದು ನಂತರ ಮಾತನಾಡಿದರು. ಮಸ್ಕಿ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರು ಡಿಆರ್ ಮಹಾಂತಗೌಡ ಪಾಟೀಲ್, ಈ ದೇಶವನ್ನು ಬದಲಾಯಿಸತಕ್ಕಂತಹ ಶಕ್ತಿ ಯಾವುದಾದಕ್ಕೂ ಇದ್ರೆ ಅದು ಮತದಾನಕ್ಕೆ ಮಾತ್ರ. ಹಾಗಾಗಿ ನಿಮ್ಮ ಅಮೂಲ್ಯಯುತವಾದ ಮತದಾನವನ್ನ ವ್ಯರ್ಥ ಮಾಡದೆ ಅರ್ಥೈಸುವ ಕಾರ್ಯಕ್ರಮವೇ ಮತದಾರರ ಜಾಗೃತಿ ಕಾರ್ಯಕ್ರಮ ಎಂದರು. ಈ ಸಂದರ್ಭದಲ್ಲಿ ಮಸ್ಕಿ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರು ಡಾಕ್ಟರ್ ಮಹಾಂತಗೌಡ ಪಾಟೀಲ್, ಉಪ ತಹಸೀಲ್ದಾರ್ ಅಖ್ತರ್ ಅಲಿ ಇಬ್ರಾಹಿಂ ಪಾಟೀಲ್, ತಾಲೂಕಾ ಪಂಚಾಯಿತಿ ಯೋಜನಾಧಿಕಾರಿ ಗಂಗಾಧರ್ ಮೂರ್ತಿ, ತಾಲೂಕಾ ಪಂಚಾಯತ್ ವ್ಯವಸ್ಥಾಪಕರು ಶ್ರೀಮತಿ ರೋಹಿಣಿ ಮೂರ್ತಿ, ಐಕ್ಯೂಎಸಿ ಸಂಯೋಜಕರು ಅರುಣ್ ಕುಮಾರ್, ಎಸ್ಡಿಎ ಸುರೇಶ್ ಬಳಗಾನೂರು, ಉಪನ್ಯಾಸಕರು ಹುಜೇಶ್ ನಾಗ್ಲಿಕರ್, ರಾಮಣ್ಣ ನಾಯಕ್, ಪ್ರಶಾಂತಿ ಹಿಂಡಿ, ಮಲ್ಲೇಶ್ ಬೊಮ್ಮನಾಳ್ ಸೇರಿದಂತೆ ಅನೇಕ ಶಿಕ್ಷಕರು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಾಲಿನ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನ ಕೋಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಯಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತನೆ ಬಳಕಿನಲ್ಲಿ ಸಹ್ಯಾದ್ರಿಯ ಲೋಕದಲ್ಲಿ ನಾವು ತುಂಗದ ನಡುಕಿನ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಸ್ಕಿ ಇಂದು ರಾಷ್ಟ್ರೀಯ ಮತದಾರ ದಿನಾಚರಣೆ 2024 ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಮಹಾಂತಗೌಡ ಪಾಟೀಲ್ ಸರ್ ಇವರಿಗೆ ನಾನು ಸ್ವಾಗತವನ್ನು ಕೋರುತ್ತಾ, ಇವರಿಗೆ ರಾಮಣ್ಣ ನಾಯಕ್ ಇತಿಹಾಸ ಉಪನ್ಯಾಸಕರು ಇವರು ಬಂದು ಪುಷ್ಪಗುಚ್ಛವನ್ನು ಕೊಡುವುದರ ಮೂಲಕ ಅವರನ್ನು ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಯುತ ಸೈಯದ್ ಅಖ್ತರ್ ಅಲಿ ಸರ್ ಅವರು, ಉಪ ತಹಸೀಲ್ದಾರರು ಮಸ್ಕಿ ಇವರಿಗೆ ಉಚೇಶ್ ಸರ್ ಅವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತವನ್ನು ಮಾಡಿಕೊಳ್ಳುತ್ತಾರೆ. ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ ಇಬ್ರಾಹಿಂ ಪಾಟೀಲ್ ತಾಲೂಕು ಪಂಚಾಯಿತಿ ಯೋಜನಾಧಿಕಾರಿಗಳು, ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳುವುದರ ಮೂಲಕ ಇವರಿಗೆ ಚನ್ನನಗೌಡ ಸರ್ ಇವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತ ಮಾಡಿಕೊಳ್ಳುತ್ತೇನೆ. ಧನ್ಯವಾದ.
ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ ಗಂಗಾಧರ್ ಮೂರ್ತಿ ತಾಲೂಕು ಪಂಚಾಯತ್ ವ್ಯವಸ್ಥಾಪಕರು ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳುವುದರ ಮೂಲಕ ಅವರಿಗೆ ಪುಷ್ಪಗುಚ್ಛವನ್ನು ನೀಡಬೇಕೆಂದು ಶ್ರೀ ನಾಗರಾಜ್ ಉಪನ್ಯಾಸಕರು ಸಮಾಜಶಾಸ್ತ್ರ ಇವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಶ್ರೀಮತಿ ರೋಹಿಣಿ ಮೂರ್ತಿ IQAC ಸಂಯೋಜನಾಧಿಕಾರಿಗಳು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಸ್ಕಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳುವುದರ ಮೂಲಕ ಇವರಿಗೆ ಶ್ರೀದೇವಿ ಬಡಿಗೇರ್ ಇತಿಹಾಸ ಉಪನ್ಯಾಸಕರು ಇವರು ಬಂದು ಪುಷ್ಪಗುಚ್ಛವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಯಾವ ವಿದ್ಯಾರ್ಥಿನಿ ಬರೀ ಯಾರಾದರೂ ಶ್ರೀ ಸುರೇಶ ಬಳಗನೂರ್ ರಾಜ್ಯಶಾಸ್ತ್ರದ ಉಪನ್ಯಾಸಕರು ಇವರಿಗೆ ಈ ಕಾರ್ಯಕ್ರಮವನ್ನು ಸ್ವಾಗತ ಮಾಡಿಕೊಳ್ಳುವುದರ ಮೂಲಕ ಅವರಿಗೆ ಪುಷ್ಪಗುಚ್ಛವನ್ನು ನೀಡಬೇಕೆಂದು ಭೀಮಣ್ಣ ನಾಯಕ್ ಸರ್ ಅವರು ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಹೇಳಿಕೊಳ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳುವುದರ ಮೂಲಕ ಅವರನ್ನು ಆಹ್ವಾನಿಸುತ್ತೇನೆ ಅಂತೇಳಿ ಇನ್ನೊಂದೆರಡು ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಅಡಿಯಲ್ಲಿ ಜಿಲ್ಲಾಡಳಿತ, ತಾಲೂಕಾ ಆಡಳಿತ, ಜಿಲ್ಲಾ ಮತ್ತು ತಾಲೂಕಾ ಸ್ವೀಪ್ ಸಮಿತಿ ಹಾಗೂ ದೇವನಾಂಪ್ರಿ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಂಯುಕ್ತಾಕ್ಷರದಲ್ಲಿ ಇವತ್ತು ಹಮ್ಮಿಕೊಂಡಿರುವಂತಹ ರಾಷ್ಟ್ರೀಯ ಮತದಾರರ ದಿನ. ಈ ರಾಷ್ಟ್ರೀಯ ಮತದಾರರ ದಿನದ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಮಾಂತಗೌಡ ಪಾಟೀಲ್ ಸರ್ ಅವರೇ, ಹಾಗೆ ಇಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ಉಪತಹಸೀಲ್ದಾರರಾದ ಸೈಯದ್ ಅಬ್ದುಲ್ ಅಲಿ ಸರ್ ಅವರೇ ಹಾಗೂ ಇಬ್ರಾಹಿಂ ಪಾಟೀಲ್ ಸರ್ ಅವರೇ ಹಾಗೂ ತಾಲೂಕಾ ಪಂಚಾಯತ್ ವ್ಯವಸ್ಥಾಪಕರಾದ ಗಂಗಾಧರ್ ಮೂರ್ತಿ ಸರ್ ಅವರೇ ಹಾಗೂ IQAC ಸಂಯೋಜಕರಾದ ರೋಹಿಣಿ ಮೂರ್ತಿ ಮೇಡಮ್ ಅವರೇ, ಇಂದಿನ ವಿಶೇಷ ಉಪನ್ಯಾಸವನ್ನು ನೀಡಲಿರುವ ರಾಜ್ಯಶಾಸ್ತ್ರದ ಉಪನ್ಯಾಸಕರಾದ ಶ್ರೀ ಸುರೇಶ್ ಬಳಗನವರವರೇ, ಮಾಧ್ಯಮದ ಮಿತ್ರರೇ ಹಾಗೂ ಎಲ್ಲ ಉಪನ್ಯಾಸಕ ಮಿತ್ರರೇ, ವಿದ್ಯಾರ್ಥಿನಿಯರು, ಇವತ್ತಿನ ಕಾರ್ಯಕ್ರಮ ಅತ್ಯಂತ ನಿಮ್ಮೆಲ್ಲರಿಗೂ ಮನಮುಟ್ಟುವಂಥ ಕಾರ್ಯಕ್ರಮ, ನಿಮ್ಮ ಕರ್ತವ್ಯವನ್ನು ಹೆಚ್ಚಿಸುವಂಥ ಕಾರ್ಯಕ್ರಮ, ನಿಮ್ಮ ಜವಾಬ್ದಾರಿಯನ್ನು ತಿಳಿಸಿಕೊಡುವಂಥ ಕಾರ್ಯಕ್ರಮ. ಭಾರತ ಚುನಾವಣಾ ಆಯೋಗ 2011ರಿಂದ ಈ ಜನವರಿ 25 ರಾಷ್ಟ್ರೀಯ ಮತದಾರರ ದಿನ ಅಂತೇಳಿ ಇವತ್ತು ಆಚರಣೆ ಮಾಡ್ತಾ ಇದೆ. 14ನೇ ವರ್ಷ ಇದು. ಇವತ್ತು ನಾವು ಪ್ರಜಾಪ್ರಭುತ್ವ ಇರತಕ್ಕಂಥದ್ದು ಪ್ರಜೆಗಳಿಂದ ಆಳ್ವಿಕೆಯನ್ನು ಮಾಡಲಿಕ್ಕೆ ಆರಿಸಿ ಕಳಿಸುವಂಥ ಪ್ರತಿನಿಧಿಗಳನ್ನು ಆರಿಸಲಿಕ್ಕೆ ಎಂಥವ್ರು ಇರಬೇಕು ಅನ್ನುವಂಥದ್ದನ್ನು ತಿಳಿಸಿಕೊಡುವಂಥ ದಿನ. ನಿಜಕ್ಕೂ ಕೂಡ 18 ವರ್ಷ ಆದ ತಕ್ಷಣ ನಾನು ಮತದಾನ ಮಾಡಬೇಕಂತ ಹಕ್ಕನ್ನು ಪಡಿತೀನಿ ಅಂತೇಳಿ ನೀವು ಚುನಾವಣಾ ಆಯೋಗವು ತಿಳಿಸಿರುವಂಥ ಫಾರ್ಮ್ ನಂಬರ್ 6 ನೀವು ಅದನ್ನು ತುಂಬಿಕೊಡುವುದರ ಮೂಲಕ ನೀವಲ್ಲಿ ಸೇರ್ಪಡೆ ಮಾಡಿಕೊಳ್ಳುವಂಥದ್ದು ನಿಮ್ಮ ಹಕ್ಕು, ಭಾರತದ ಪ್ರತಿಯೊಬ್ಬ ಪ್ರಜೆಯ ಹಕ್ಕು. ಆದರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಕೆಲವು ಚುನಾವಣಾ ಆಯೋಗದವರೇ ನಮಗೆ ಬಂದು ಆ ತಾಲೂಕು ಆಡಳಿತ, ಜಿಲ್ಲಾಡಳಿತ ಅಲ್ಲಿ ಬಂದು ನಿಮಗೆ ಏನಂತ ಹೇಳಿದ್ರೆ ಫಾರ್ಮನ್ನು ಒತ್ತಾಯಪೂರ್ವಕವಾಗಿ ನಾವು ಅದನ್ನು ತುಂಬಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಿಜಕ್ಕೂ ಕೂಡ ನೀವೆಲ್ಲರೂ 18 ವರ್ಷ ಆದಮೇಲೆ ನಿಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ನೀವೇ ಫಾರ್ಮನ್ನು ತಂದುಕೊಡ್ಬೇಕು. ಅದಕ್ಕೆ ಮಾತ್ರ ನೀವು ಚುನಾವಣಾ ಪ್ರತಿನಿಧಿ, ಚುನಾವಣೆಗೆ ಓಟ್ ಹಾಕಲಿಕ್ಕೆ ನೀವು ಮತದಾರರ ಚೀಟ್ ನೋಂದಣಿ ಮಾಡಿಸಿದ್ರೆ ಅಷ್ಟೇ ಸಾಲದು, ಅಲ್ಲಿಂದ ಜವಾಬ್ದಾರಿ ಹೆಚ್ಚುತ್ತೆ. ಹೆಂಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಸನ್ಮಾನ ಮಾಡಿದ ಜವಾಬ್ದಾರಿ ಹೆಚ್ಚುತ್ತಲ್ಲ,
ನೀವು ಭಾರತದ ಪ್ರಜೆ ಅಂತೇಳಿ ಅಧಿಕೃತ ಆದ ಮೇಲೆ ನಿಮ್ಮ ಜವಾಬ್ದಾರಿ ಹೆಚ್ಚುತ್ತೆ. ಇವತ್ತು ನೀವು ನಡೀತಕ್ಕಂಥ ಲೋಕಸಭಾ ಚುನಾವಣೆ ಆಗಿರ್ಬೋದು, ವಿಧಾನಸಭಾ ಚುನಾವಣೆ ಆಗಿರ್ಬೋದು, ತಾಲೂಕಾ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಎಲ್ಲದಲ್ಲಿನೂ ಕೂಡ ಮತ ಹಾಕಲಿಕ್ಕೆ ನೀವು ಅರ್ಹರಾಗ್ತೀರಿ. 18 ವರ್ಷ ತುಂಬಿದ ಮೇಲೆ ನೀವು ಎಂಥವ್ರನ್ನ ಆಯ್ಕೆ ಮಾಡಬೇಕು? ಓಟಿಗೆ ನಿಮ್ಮ ಮತವನ್ನು ಅಲ್ಲಿ ನೋಟಿಗೆ ಓಟನ್ನು ಮಾರಿಕೊಳ್ಳುವಂಥವ್ರು ಆಗಬಾರ್ದು. ಸುಮ್ಮನೆ ಆಮೇಲೆ ಸರಿಯಾದಂಥ ಪ್ರಭುತ್ವ ಇಲ್ಲ, ಸರಿಯಾದಂಥ ವ್ಯಕ್ತಿ ಇಲ್ಲ, ಯಾವುದೇ ಕೆಲಸ ಮಾಡಿಲ್ಲ ಅಂತೇಳಿ ನೀವು ಆಮೇಲೆ ಏನು ಮಾತಾಡ್ತಿರಲ್ಲ, ಅದಕ್ಕೆ ಆಸ್ಪದ ಕೊಡಬಾರದು ಅಂತ ಹೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಗಳನ್ನೇ ಆಯ್ಕೆ ಮಾಡುವಂಥ ಹಕ್ಕು ಕೂಡ ನಿಮ್ಮದಾಗಿರುತ್ತೆ. ಅದು ನಿಜಕ್ಕೂ ಕೂಡ ಅದನ್ನು ನೀವು ಅರಿತುಕೊಳ್ಳೋರಾಗಬೇಕು. ಉತ್ತಮ ಪ್ರಜೆಗಳಾಗಿ ಉತ್ತಮ ಪ್ರಭುತ್ವವನ್ನು ನಡೆಸಬೇಕಾದ್ರೆ ಉತ್ತಮ ವ್ಯಕ್ತಿಗಳನ್ನೇ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಿಮ್ಮದಾಗಿರುತ್ತೆ. ನೀವು ಉತ್ತಮರನ್ನು ಆಯ್ಕೆ ಮಾಡಿದರೆ ನಿಮ್ಮನ್ನು ಆಳ್ತಕ್ಕಂಥ ವ್ಯಕ್ತಿ ಉತ್ತಮ ವ್ಯಕ್ತಿನೇ ಆಗಿರ್ತಾನೆ, ಕೆಲಸಗಾರನಾಗಿರ್ತಾನೆ. ನೀವು ಒಂದು ವೇಳೆ ನಿಮ್ಮ ಮತವನ್ನು ಯಾರೋ ಹೇಳ್ಯಾರಂತೇಳಿ, ನಮ್ಮ ಗೆಳೆಯರು ಹೇಳ್ಯಾರ, ನಮ್ಮ ಶಿಕ್ಷಕರು ಹೇಳ್ಯಾರ, ನಮ್ಮ ಯಾರೋ ಅಲ್ಲೇನಂತ ಹೇಳಿದ್ರೆ ಕೆಲವರು ಪಕ್ಕದ ಮನೆಯವರು ಹೇಳ್ಯಾರ ಅಂತೇಳಿ ನಿಮ್ಮ ಓಟನ್ನು ಏನಾದರೂ ನೀವು ಮಾರಿಕೊಂಡ್ರೆ ಅಥವಾ ನೀವು ಯೋಗ್ಯ ಇಲ್ಲದಂಥ ವ್ಯಕ್ತಿಗೆ ಹಾಕಿದರೆ ನೀವು ಮೂಲಭೂತ ಹಕ್ಕನ್ನು, ನಿಮಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಪಡೀಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇದು ಭಾಳ ಜನರಿಗೆ ಗೊತ್ತೇ ಇಲ್ಲ. ಇದು ಸುಮ್ಮನೆ ಯಾರೋ ಹೇಳ್ತಾರೆ ಅಂತೇಳಿ ನಾವು ಓಟ್ ಹಾಕ್ಲಿಕ್ಕೆ ಹೋಗ್ತೀವಿ. ನಾವು ಕೆಲವರು ಏನು ಮಾಡ್ತಾರೆ, ಅವತ್ತೊಂದು ದಿನ ರಜೆ ಸಿಕ್ತೆ ಅಂತೇಳಿ ಮಜಾ ಮಾಡುವಂಥ ಜನ ವಿದ್ಯಾವಂತರಾಗಿರ್ಬೇಕು. ಇವತ್ತು ಕೂಲಿ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥವ್ರು ಬೆಂಗಳೂರಿಗೆ ಗುಳೆ ಹೋದಂಥವ್ರು ಅಲ್ಲೇನಾದ್ರೂ ಕ್ರಷರ್ ಮಾಡಿಕೊಂಡು ಹಳ್ಳಿಗೆ ಬಂದು ಓಟ್ ಹಾಕಿಸ್ತಾರೆ. ಆದ್ರೆ ಅವ್ರು ಏನು ಮಾಡ್ತಾರೆ ಅಂತೇಳಿ ಯಾವ್ದಕ್ಕೆ ಹಾಕ್ತಾರೆ ಗೊತ್ತಿಲ್ಲ. ಯಾರು ಕರೆಸ್ಯಾರ, ಯಾರು ನೋಟ್ ಕೊಟ್ಟಾರ, ಅವ್ರಿಗೆ ಓಟ್ ಹಾಕ್ತಾರೆ. ಅದು ಆಗಬಾರ್ದು. ನೀವು ಯಾರೇ ನಿಮ್ಗೆ ಹಣ ಕೊಡಲಿ, ನೀವು ಸ್ವೀಕಾರ ಮಾಡಿ, ಆದರೆ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಗೆ ಆಯ್ಕೆ ಮಾಡ್ತಕ್ಕಂಥ ಹಕ್ಕು ನಿಮ್ಮದಾಗಿರುತ್ತೆ. ಅವಾಗ ಮಾತ್ರ ನಮ್ಮ ಒಂದು ದೇಶದಲ್ಲಿ ಇರುವಂಥ, ಇಲ್ಲೇನಂತ ಹೇಳಿದ್ರೆ ಸುಭದ್ರವಾಗಿರುವಂಥ ಅಲ್ಲಿ ಸರ್ಕಾರ ಇರಲಿಕ್ಕೆ ಸಾಧ್ಯ. ಅವಾಗ ಈ ಒಂದು ಬಡತನ ಹೋಗ್ತದೆ, ಅಲ್ಲೇನಂತ ಹೇಳಿದ್ರೆ ನಿರುದ್ಯೋಗ ಸಮಸ್ಯೆ ಹೋಗ್ತದೆ. ಇವತ್ತಿರ್ತಕ್ಕಂಥ ಲಂಚ ಉಳಿತನ, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಹೋಗಲಿಕ್ಕೆ ಸಾಧ್ಯ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನಾನು ಸರಿಯಾದಂಥ ರೀತಿ ಒಳಗೆ ಮತವನ್ನು ಹಾಕಿದಾಗ ಮಾತ್ರ. ಅದಕ್ಕಾಗಿ ಆ ಮತ ಹಾಕಲಿಕ್ಕೆ ಯೋಗ್ಯವಾಗಿರತಕ್ಕಂಥ ವಯಸ್ಸು ಏನಂತ ಹೇಳಿದ್ರೆ 18 ವರ್ಷ. ಅದಕ್ಕಾಗಿಯೇ ಚುನಾವಣಾ ಆಯೋಗ ಈ ಕಾಲೇಜು ವಿದ್ಯಾರ್ಥಿಗಳಿಗೆ ಪದವಿಯಲ್ಲಿದ್ದಂಥವರೆಲ್ಲರೂ ಕೂಡ ಅರ್ಹರಾಗ್ತಾರೆ. PUCಯಲ್ಲಿ 18 ವರ್ಷ ಮಾತ್ರ ಆಗಿರ್ತಾವ್ರಿ. 18 ವರ್ಷ ದಾಟಿದ ತಕ್ಷಣ ಡಿಗ್ರಿಗೆ ಬರ್ತೀರಿ, ಎಲ್ಲರೂ ಮತದಾರರಾಗ್ತೀರಿ. ನೀವು ಅದನ್ನು ಸರಿಯಾದಂಥ ರೀತಿ ಒಳಗೆ ಮತವನ್ನು ಚಲಾವಣೆ ಮಾಡ್ತಕ್ಕಂಥ ಹಕ್ಕನ್ನು ಪಡೆದುಕೊಳ್ಳುವಂಥವ್ರು ನೀವು ಆಗಬೇಕು. ಉತ್ತಮ ಮುಕುಟ, ಮಾಣಿಕ್ಯ. ನಿಮ್ಮ ಮತ ಏನಂದ್ರೆ ಮಾಣಿಕ್ಯ. ಆ ಮಾಣಿಕ್ಯ ಎಲ್ಲಿರಬೇಕು? ಅದು ತಲೆ ಮೇಲೆ ಇರಬೇಕು. ಅದನ್ನಾಗಿ ನೀವೆಲ್ಲೋ ಒಂದಲ್ಲಿ ಅದಕ್ಕೆ ಕೆಳಗೆ ಕಾಲಡಿಯಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅಂದರೆ ಒಬ್ಬ ಒಳ್ಳೆಯ ವ್ಯಕ್ತಿನ, ನೀವು ಸುಂದರವಾದಂಥ ಒಳ್ಳೆಯ ಮೌಲ್ಯಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿನ ಆಯ್ಕೆ ಮಾಡತಕ್ಕಂಥ ಕರ್ತವ್ಯ ನಿಮ್ಮದಾಗಿರುತ್ತೆ. ಅದಕ್ಕೆ ಜವಾಬ್ದಾರಿಯುತವಾಗಿ ಅಲ್ಲಿ ನೀವೆಲ್ಲರೂ ಕೂಡ ಆ ಒಂದು ಜನವರಿ 1ರಿಂದ ಚುನಾವಣಾ ಆಯೋಗ ನಿಮ್ಮ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಅಲ್ಲಿ ದೇಶದಾದ್ಯಂತ ಅದನ್ನು ಪ್ರಯತ್ನವನ್ನು ಮಾಡ್ತದೆ. ಅದಕ್ಕೆ ನೀವು ಕೂಡ ಸಾಥ್ ಕೊಟ್ಟು ನಿಮ್ಮ ಮನೆಯವರಿಗೆ, ನಿಮ್ಮ ಸುತ್ತಮುತ್ತಲವರಿಗೆ ಎಲ್ಲರಿಗೂ ಕೂಡ, ಕೆಲವರು ಏನಂತ ಹೇಳಿದ್ರೆ ಶಾಲಾ ಕಾಲೇಜಿಗೆ ಹೋಗೋದಿಲ್ಲ, ಕೆಲವರು ಏನಂತ ಹೇಳಿದ್ರೆ ಅಲ್ಲಿ ನಿರಕ್ಷರಸ್ಥರಿರ್ತಾರೆ, ಕೂಲಿ ಕಾರ್ಮಿಕರಾಗಿರ್ತಾರೆ, ಅಂಥವ್ರನ್ನೂ ಕೂಡ ನೀವು ಅವ್ರಿಗೆ ಮಾಹಿತಿ ನೀಡಿ ಅವ್ರಿಗೆ ಏನಂತ ಹೇಳಿದ್ರೆ ಮತದಾರರ ಪಟ್ಟಿಯೊಳಗೆ ನೋಂದಣಿ ಮಾಡಿಸಿ ಆ ಗುರುತಿನ ಚೀಟಿಯನ್ನು ಪಡೆದುಕೊಂಡು ನಂತರ ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡಲಿಕ್ಕೆ ಅಲ್ಲೇನಾದ್ರೂ ಸಜ್ಜಾಗಬೇಕು ಅನ್ನೋದಕ್ಕೆ ಕಿವಿ ಮಾತನ್ನ, ಜಾಗೃತಿಯನ್ನ ಮೂಡಿಸಲಿಕ್ಕಾಗಿಯೇ ಜನವರಿ 25 ಇಲ್ಲೇನಂತ ಹೇಳಿದ್ರೆ ಈ ಒಂದು ಮತದಾರರ, ರಾಷ್ಟ್ರೀಯ ಮತದಾರರ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಅದರ ಬಗ್ಗೆ ಸವಿಸ್ತಾರವಾಗಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸುರೇಶ್ ಬಾಗನವರು ಅವರು ಅದನ್ನು ತಿಳಿಸಿಕೊಡ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಾ ನನಗಿಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜಯ ಯಶಸ್ವಿಗೆ ಮತದಾನ ಹಾಗೂ ನೋಂದಣಿಯ ಬಗ್ಗೆ ನಮ್ಮೆಲ್ಲರಿಗೂ ಪ್ರಾಸ್ತಾವಿಕ ನುಡಿಗಳಲ್ಲಿ ತಿಳಿಸಿದಂಥ ಕನ್ನಡ ಉಪನ್ಯಾಸಕರಾದ ಶ್ರೀ ಪ್ರಭುದೇವ್ ಸಾಲಿಮಠ್ ಅವರಿಗೆ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆ ಮೇಲೆ ಆಸೀನರಾದಂಥ ಅತಿಥಿಗಳಿಂದ ಹಾಗೂ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಸೈಯದ್ ಅಖ್ತರ್ ಅಲಿ ಉಪತಹಶೀಲ್ದಾರ್ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಅತಿಥಿಗಳು ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಬೇಕಂತ ಕೇಳಿಕೊಳ್ತೇನೆ.
ಎಲ್ಲರೂ ಚಪ್ಪಾಳೆ ತಟ್ಟೋದ್ರ ಮೂಲಕ ಪ್ರೋತ್ಸಾಹಿಸಬೇಕಂತ ಕೇಳಿಕೊಳ್ತೇನೆ. ಉದ್ಘಾಟನೆಯನ್ನು ನೆರವೇರಿಸಿದಂತಹ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಅತಿಥಿ ಮಹೋದಯರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮದ ಪ್ರತಿಜ್ಞಾವಿಧಿ ಬೋಧನೆ ಶ್ರೀ ಅರುಣ್ ಕುಮಾರ್ ಸರ್ ಅವರು ನೆರವೇರಿಸಿಕೊಡ್ಬೇಕಂತ ಕೇಳಿಕೊಳ್ತೇನೆ. ಎಲ್ಲರೂ ಎದ್ದು ನಿಂತು ತಮ್ಮ ಬಲಗೈಯನ್ನು ಮುಂದೆ ಮಾಡಬೇಕು. ಪ್ರತಿಜ್ಞಾವಿಧಿ ಬೋಧನೆ. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಧನ್ಯವಾದಗಳು. ಮತದಾರ ಗುರುತಿನ ಚೀಟಿಯನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಹಾಗೂ ವಿತರಿಸಿದಂಥ ಅತಿಥಿಗಳಿಗೂ ಕೂಡ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ರಾಷ್ಟ್ರೀಯ ಮತದಾರ ದಿನಾಚರಣೆಯ ವಿಶೇಷ ಉಪನ್ಯಾಸ ನುಡಿಗಳನ್ನು ಈ ಒಂದು ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದಂಥ ಶ್ರೀ ಸುರೇಶ್ ಬೆಳಗನೂರು ಸರ್ ಅವರ ಒಂದು ವಿಶೇಷ ಉಪನ್ಯಾಸವನ್ನು ನಾವೆಲ್ಲರೂ ಕೇಳ್ತಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕಂತ ಕೇಳಿಕೊಳ್ತೇನೆ. ಭಾರತ ಚುನಾವಣಾ ಆಯೋಗ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ರಾಯಚೂರು, ತಾಲೂಕಾ ಆಡಳಿತ ಮತ್ತು ತಾಲೂಕಾ ಸ್ವೀಪ್ ಸಮಿತಿ ಮಸ್ಕಿ, ದೇವನಾಂಪ್ರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಸ್ಕಿಯ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಇಂದು ಆಯೋಜಿಸಲಾಗಿದೆ. ಈ ಸರಳ ಸುಂದರ ವೇದಿಕೆಯ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ಮಹಂತಗೌಡ ಪಾಟೀಲ್ ಸರ್ ಅವರೇ, ಮಸ್ಕಿ ತಹಸೀಲ್ ಆಫೀಸಿನಲ್ಲಿ ತಮ್ಮದೇ ಆಗಿರುವಂತಹ ಒಂದು ಚಾಪನ್ನು ಮೂಡಿಸಿ ಯಾರೇ ಬಂದರೂ ಕೂಡ ಅದು ತಮ್ಮ ಸೆಕ್ಷನ್ ಅಲ್ದಿದ್ದರೂ ಕೂಡ ಯಾಕೆ ಬಂದ್ರಿ, ಏನು ಅಷ್ಟು ದೂರದಿಂದ ಯಾಕೆ
ಇಟ್ಕೊಂತ ಬಂದ್ರಿ, ನೀವು ಸಂಬಂಧಪಟ್ಟವ್ರಿಗೆ ಕೇಳಬೇಕಾಗಿತ್ತಲ್ಲ ಅಂತ ಪ್ರೀತಿ ವಿಶ್ವಾಸದಿಂದ ಕರೆಸಿ ಮೊದಲಿಗೆ ತಮ್ಮ ಚೇಂಬರ್ನಲ್ಲಿ ಕೂಡಿಸಿ ಅವರಿಗೆ ನೀರು ಕುಡಿಸಿ ಆನಂತರ ಯಾವ ಸೆಕ್ಷನ್ಗೆ ಅದು ಹೋಗ್ತದ ಅಲ್ಲಿಗೆ ಕಳಿಸಿ ಅತ್ಯಂತ ಮನೆಯ ಮಗನಂತೆ ಕಾರ್ಯವನ್ನು ನಿರ್ವಹಿಸುತ್ತಾ ಮಸ್ಕಿಯಲ್ಲಿ ಜನಜನಿತವಾಗಿರ್ತಕ್ಕಂತಹ ಉಪತಹಸೀಲ್ದಾರರಾಗಿರ್ತಕ್ಕಂತಹ ಶ್ರೀಯುತ ಸೈಯದ್ ಅಖ್ತರ್ ಅಲಿ ಸರ್ ಅವರೇ, ತಾಲೂಕಾ ಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಪಾಟೀಲ್ ಸರ್ ಅವರೇ, ತಾಲೂಕಾ ಪಂಚಾಯಿತಿ ಮಸ್ಕಿಯ ವ್ಯವಸ್ಥಾಪಕರಾಗಿರುವಂತಹ ಗಂಗಾಧರ್ ಮೂರ್ತಿ ಸರ್ ಅವರೇ, ನಮ್ಮ ಕಾಲೇಜಿನ ಆಂತರಿಕ ಗುಣಮಟ್ಟ ಭರವಸಾ ಕೋಶದ ಸಂಯೋಜನಾಧಿಕಾರಿಗಳಾಗಿರುವಂತಹ ಶ್ರೀಮತಿ ರೋಹಿಣಿ ಮೂರ್ತಿ ಮೇಡಮ್ ರವರೇ, ಸಭೆಯಲ್ಲಿ ಆಸೀನರಾಗಿರುವ ನಮ್ಮ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರುಗಳೇ, ವಿಭಾಗದ ಮುಖ್ಯಸ್ಥರುಗಳೇ, ನನ್ನ ಸಹೋದ್ಯೋಗಿ ಮಿತ್ರರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ತಮ್ಮ ಮೂರನೇ ಕಣ್ಣಿನಿಂದ ನಮ್ಮ ವಿಚಾರಧಾರೆಗಳೆಲ್ಲವನ್ನ ಜಗದಗಲ ಪಸರಿಸಲು ಆಗಮಿಸಿರತಕ್ಕಂತಹ ಮಾಧ್ಯಮದ ಮಿತ್ರರೇ, ಎಷ್ಟು ಆಸ್ತಿ ಇದ್ದರೇನು ಮಕ್ಕಳಿಲ್ಲದ ಬಳಿಕ, ಎಷ್ಟು ದಿನ ಬದುಕಿದರೇನು ಮನಸ್ಸಿಗೆ ಶಾಂತಿ ಇಲ್ಲದ ಬಳಿಕ, ಎಷ್ಟು ಸುಂದರಿಯಾಗಿದ್ದರೇನು ಒಳ್ಳೆಯ ಗುಣವಿಲ್ಲದ ಬಳಿಕ, ಎಷ್ಟು ಓದಿದರೇನು ವಿದ್ಯೆಗೆ ವಿನಯವೇ ಇಲ್ಲದ ಬಳಿಕ, ಯಾವ ಪೌರತ್ವವನ್ನು ಪಡೆದಿದ್ದರೇನು ಮತದಾನವನ್ನೇ ಮಾಡದ ಬಳಿಕ, ಇವೆಲ್ಲವೂ ಸಕ್ಕರೆ ಕಾಯಿಲೆ ಇದ್ದವನ ಮುಂದೆ ಕರತರದ ಉಂಡೆಗಳನ್ನಿಟ್ಟಂತೆ. ಒಂದು ಮಾತನ್ನು ಹೇಳ್ತೀನಿ ನಾನು, ಅವಾಗವಾಗ ಹೇಳ್ತಿರ್ತೇನೆ. ಎಷ್ಟು ಸುಂದರಿ ಆಗಿದ್ದರೂ ಕೂಡ ಆಕೆ ಒಳ್ಳೆಯ ಗುಣ ಇರಲಿಲ್ಲ ಅಂತ ಹೇಳಿದ್ರ ನಿಮ್ಮ ಗ್ರಾಮ್ಯ ಭಾಷೆಯಲ್ಲಿ ಹೇಳ್ತಿರ್ತಾರ, ಬಣ್ಣ ನೋಡಿದ್ರ ತೊಳ್ಕೊಂಡು ಮುಟ್ಟಬೇಕು, ಗುಣ ನೋಡಿದ್ರೆ ಬದುಕೊಂಡು ಸಾಯಬೇಕು ಅಂತಂದು ಹೇಳ್ತಿರ್ತಾರೆ ನಮ್ಮ ಗ್ರಾಮ್ಯ ಭಾಷೆ ಒಳಗೆ. ಆ ಸೌಂದರ್ಯಕ್ಕೆ ಬೆಲೆ ಬರುವುದು ಯಾವಾಗ? ಉತ್ತಮ ಗುಣ ಇದ್ದಾಗ ಮಾತ್ರ. ಅದರಂತೆ ನೀವು ಯಾವ ಪೌರತ್ವವನ್ನು ಪಡ್ಕೊಂಡಿದ್ರು ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥ ಮತದಾನದ ಹಕ್ಕನ್ನೇ ಚಲಾಯಿಸುವುದಕ್ಕೆ ಹಿಂಜರಿದು ಬೇರೆ ಬೇರೆ ಕಡೆಗೆ ಹೋಗ್ತೀರಿ, ಆಲಸ್ಯಗಳಾಗಿ ಮನೆ ಕೂಡ್ತೀರಿ ಅಂತಂದ್ರ ಬಹುಶಃ ಪೌರ ಅಂತಂದ್ರೆ ಯಾಕೆ ಅನಿಸ್ಕೊಳ್ಬೇಕು? ನಾನು ಈ ದೇಶದ ಸದಸ್ಯ, ನಾನು ಈ ದೇಶದ ಪ್ರಜೆ, ನಾನು ಈ ದೇಶದ ನಾಗರಿಕ, ಈ ದೇಶದ ಉತ್ತರಾಧಿಕಾರಿ ಅಂತ ಯಾವ ಆತ್ಮಸ್ಥೈರ್ಯದ ಮೇಲೆ ನಾವು ಹೇಳೋದಕ್ಕಾಗ್ತದ? ನಮಗ ಭಾರತ ದೇಶದ ದಿವ್ಯವಾದ ನವ್ಯವಾದ ಭವ್ಯವಾದ ಜ್ವಾಜ್ವಲ್ಯ ಮಾನ್ಯವಾಗಿರ್ತಕ್ಕಂತಹ ಒಂದು ಸಂವಿಧಾನ ಈ ಬ್ರಹ್ಮಾಸ್ತ್ರ ಇಂದ್ರಾಸ್ತ್ರವನ್ನು ನಮಗೆ ಕೊಟ್ಟದ. ನಾವು ಅದನ್ನ ಜಳಪಿಸಿದೀವಿ ಅಂತಂದ್ರ ನಮ್ಮ ಪರವಾಗಿ ಇಲ್ಲದ, ನಮ್ಮ ಅಭಿವೃದ್ಧಿಯ ಪರವಾಗಿ ಕೆಲಸ ಮಾಡದ ಅವ್ರ ಎಂತ ಶಕ್ತಿಶಾಲಿಗಳು ಯಾರೇ ಆಗಿದ್ರು ಕೂಡ ರುಂಡ ಮುಂಡಗಳು ಚೆಂಡಿನಂತೆ ಉರುಳಾಡಿ ಏನಾಗ್ತವ, ನಮ್ಮ ಆಜ್ಞೆಗಾಗಿ ಕಾಯ್ತಾ ನಿಲ್ಲುವಂತ ಒಂದು ಶಕ್ತಿ ನಮಗೆ ಕೊಟ್ಟದ ಸಂವಿಧಾನ. ಹನುಮಂತನಿಗೆ ತನ್ನ ಶಕ್ತಿ ಏನಿತ್ತು ಅಂತಂದ್ರೆ ಗೊತ್ತಿದ್ದಿಲ್ಲ ಅಂತ, ಇನ್ನೊಬ್ರೆ ಇಂಥ ಶಕ್ತಿಗಳು ಮಾಡ್ಬೋದು ಏನೋ, ಹೌದಾ ಹಂಗೈತೆ ಅಂತಂದೇಳಿ ಸೂರ್ಯನೇ ನುಂಗಕ್ ಹೋದಂತ, ಲಂಕಿಗೆ ಬೆಂಕಿ ಹಚ್ಚಕ್ ಹೋದ. ಅದರಿಂದ ನೀವು ಅಜಾನುಬಾಹುಗಳು, ನಿಮ್ಮಲ್ಲಿ ಎಂತ ಬ್ರಹ್ಮಾಸ್ತ್ರ ಐತಿ ಅಂತ ಹೇಳಿದ್ರ ಮತ ಅಂತಕ್ಕಂಥ ಬ್ರಹ್ಮಾಸ್ತ್ರ ಐತಿ. ಅದನ್ನ ಯಾರಿಗೆ ಯಾವಾಗ ಎಲ್ಲಿ ಯಾಕೆ ಹೇಗೆ ಚಲಾಯಿಸಬೇಕು ಅಂತಕ್ಕಂಥ ಜಾಣ್ಮೆ, ಬುದ್ಧಿವಂತಿಕೆ, ಚಾಕಚಕ್ಯತೆ, ಹುಷಾರಿತನ ಇತ್ತು ಅಂತಂದ್ರ ನೀವು ಈ ದೇಶದ ಮಾಲಕರಾತ್ರಿ. ನಿಮ್ಮ ಓಟಿಗೆ ನೀವೇ ಮಾಲಕರಾತ್ರಿ. ನೀವೇನಾದ್ರೂ ಆಸೆ ಆಮಿಷಗಳಿಗೆ ಬಲಿಯಾಗಿ ಅದನ್ನ ಮಾಡ್ಕೊಂಡ್ಬಿಟ್ರಿ ಅಂತಂದ್ರ ನೀವು ಈ ದೇಶದ ಗುಲಾಮರಾತ್ರಿ. ನಿಮ್ಮ ಓಟನ್ನ ಕೊಂಡುಕೊಂಡಿರ್ತಾರಲ್ಲ ಅವರಿಗೆ ಸಲಾಂ ಹೊಡಿತಾ ಗುಲಾಮನಾಗಿ ನಿಮ್ಮ ವ್ಯಕ್ತಿತ್ವ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದಂತಹ ನರಮಾನವರಾಗೋಗ್ಬಿಡ್ತೀರಿ ಅಂತಕ್ಕಂಥ ಮಾತನ್ನು ನಾನಿಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮತ ಎಂತಕ್ಕಂಥ ಮಾಣಿಕ್ಯವನ್ನ ಯಾರು ಸದುಪಯೋಗ ಪಡೆದುಕೊಳ್ಳುವುದಕ್ಕೆ ಜಾಣ್ಮೆಯನ್ನ ಬಳಸುತ್ತಾರೋ ಅವರೇನಾಗ್ತಾರ ಮಾಲಕರಂತೆ ಮೆರಿತಾರ. ಯಾರು ಅದನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದಿಲ್ಲವೋ ಅವರು ಗುಲಾಮರಾಗಿ ಜೀವನವನ್ನ ಸಾಗಿಸ್ತಾರ. ಅದಕ್ಕಾಗಿ ಎಸ್ಪೆಷಲಿ ಈಗ ಹೊಸದಾಗಿ ರಿಜಿಸ್ಟರ್ ಮಾಡಿಕೊಂಡಿರ್ತಕ್ಕಂಥ ನೋಂದಾಯಿಸಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಮತದಾರರಿಗೆ ನಮ್ಮ ತಾಲೂಕಾ ಆಡಳಿತ ಚುನಾವಣಾ ಆಯೋಗ ಮುತುವರ್ಜಿ ವಹಿಸಿ ಏನ್ ಮಾಡತಕ್ಕದ ಅದರ ಬಗ್ಗೆ ಜಾಗೃತಿಯನ್ನ, ಮತ ಅಂದ್ರೆ ಏನು, ಮತಕ್ಕೆ ಎಷ್ಟು ಮಹತ್ವ ಇದೆ ಎನ್ನುವುದನ್ನು ತಿಳಿಸಿ ಹೇಳುವುದರ ಸಲುವಾಗಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. 1950ರಲ್ಲಿ ಈ ಚುನಾವಣಾ ಆಯೋಗ ಏನಾಯ್ತು ಸ್ಥಾಪನೆ ಆಯಿತು. ಅದರ ಒಂದು ನೆನಪಿಗಾಗಿ
2011ರಿಂದ ಪ್ರತಿಭಾದೇವಿ ಸಿಂಗ್ ಪಾಟೀಲ್ ರವರು ರಾಷ್ಟ್ರಪತಿಗಳಾಗಿದ್ದಾಗ, ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಇದ್ದಾಗ ಇದನ್ನ ಏನ್ ಮಾಡಿದ್ರು, ರಾಷ್ಟ್ರೀಯ ಮತದಾರರ ದಿನ ಅಂತಂದೇಳಿ ಜನವರಿ 25 ನಾವು ಆಯೋಜಿಸೋಣ ಅಂತಂದೇಳಿ ದೂರದೃಷ್ಟಿಯ ನೇತಾರರು ಅದಕ್ಕೇನ್ ಮಾಡಿದ್ರು, ಚಾಲನೆಯನ್ನು ಕೊಟ್ಟು ಅವಾಗ್ಲಿಂದ ಇಲ್ಲಿ ತನಕ ಅನವರತ ನಿರಂತರವಾಗಿ ಹೆಗ್ಗಿಲ್ಲದೆ ಸಾಗುತ್ತಾ ಇದೆ. ಅದು ಈಗ ನಾವು 14ನೇ ವರ್ಷದ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇದರ ಬಗ್ಗೆ ನಾವು ತುದಿ ಮೊದಲಿಲ್ಲದೆ ಮಾತಾಡ್ತಾ ಹೋಗ್ಬೇಕಾಗ್ತದ. 1951-52ರಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ನಡೀತಾವ ನಮ್ಮ ಭಾರತ ದೇಶದೊಳಗ. ಅವಾಗ ಕೆಲವು ಕೋಟಿ, ಸುಮಾರು ಒಂದು 18 ಕೋಟಿ ಜನ ಏನ್ ಮಾಡ್ತಾರ, ಮತದಾನವನ್ನ ಮಾಡ್ತಾರ. ಮೊನ್ನೆ 2014 ಕೋಟಿ ಜನ ಏನ್ ಮಾಡಿದ್ರು, ಮತದಾನವನ್ನ ಚಲಾಯಿಸಿದ್ರು. ಈಗ 2024ರಲ್ಲಿ ನಡೀತದಲ್ಲ, ಈಗ ಹೊಸದಾಗಿ ರಿಜಿಸ್ಟರ್ ಆಗಿರ್ತಕ್ಕಂಥ ಎಲ್ಲರನ್ನ ಕ್ರೋಢೀಕರಿಸಿ ಆ ಸಂಖ್ಯೆಯನ್ನು ಹೊರಗಡೆಗೆ ಹಾಕಿದಾಗ ನಮಗೆ ಗೊತ್ತಾಗ್ತದ. ಅಂದಾಜು 100 ಕೋಟಿ ಜನರು ಏನ್ ಮಾಡಕತ್ತೀವಿ, ನಾವು ಮತದಾನವನ್ನ ಮಾಡ ಹೊರಟಿದ್ದೇವೆ. ನಾವು ಯಾರಿಗೆ ಮಾಡಕತ್ತೀವಿ, ಯಾಕೆ ಮಾಡಕತ್ತೀವಿ ಅಂತಕ್ಕಂಥ ಒಂದು ಸೂಕ್ಷ್ಮ ಪ್ರಜ್ಞೆ ನಮ್ಮಲ್ಲಿ ಹೆರದ ಹೊರತು ನಾವು ಹಾಕಿರ್ತಕ್ಕಂಥ ಮತ ಏನಾಗೋಗ್ಬಿಡ್ತದ, ಕೊಚ್ಚೆಯಲ್ಲಿ ಮಾಣಿಕ್ಯವನ್ನ ಹಾಕಿದಂತೆ ಆಗ್ತದ. ಈ 2024ರ ಈ ರಾಷ್ಟ್ರೀಯ ಮತದಾರ ದಿನಾಚರಣೆಯ ಥೀಮ್ ಅಂತಂದೇಳಿ ಕರಿತೀವಿ. ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನ, ಥೀಮ್ ಅನ್ನ ಏನ್ ಮಾಡ್ತಾರ, ಅವರು ಅನಾವರಣ ಮಾಡ್ತಾರ. ಆ ಉದ್ದೇಶವನ್ನು ಇಟ್ಟುಕೊಂಡು ಯುವ ಜನತೆಯನ್ನ ಮತ್ತು ಮತದಾರರನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡಬೇಕು, ಅವರಿಗೆ ಪ್ರಾಜ್ಞರನ್ನಾಗಿ ಮಾಡಬೇಕು, ರಾಜಕೀಯ ಶಿಕ್ಷಣವನ್ನ, ಮತದಾನದ ಶಿಕ್ಷಣವನ್ನ ಕೊಡಬೇಕು ಎಂತಕ್ಕಂಥ ಸದುದ್ದೇಶದಿಂದ ಒಂದೊಂದು ಘೋಷವಾಕ್ಯಗಳನ್ನ ಅವರು ಮಾಡ್ತಾರ. ಅದೇನು ಈ ವರ್ಷದ್ದು ಅಂತಂದ್ರೆ ಅಂದ್ರ, ಮೇಕಿಂಗ್ ಎವ್ರಿ ವೋಟ್ ಕೌಂಟ್, ನೋ ವೋಟರ್ ಟು ಬಿ ಲೆಫ್ಟ್ ಬಿಹೈಂಡ್. ಪ್ರತಿಯೊಬ್ಬ ಮತದಾರನ ಮತ ಏನಾಗತ್ತ, ಎಣಿಕೆಗೆ ಒಳಪಡ್ತದ, ಗಣನೆಗೆ ತೆಗೆದುಕೊಳ್ಳಲಾಗ್ತದ. ಯಾರೊಬ್ಬರ ಓಟನ್ನು ಕೂಡ ಇಲ್ಲಿ ನಗಣ್ಯ ಮಾಡುವುದಿಲ್ಲ, ನಕಾರಾತ್ಮಕವಾಗಿ ಪರಿಗಣಿಸುವುದಿಲ್ಲ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಮತದಾನವನ್ನ ಮಾಡಲೇಬೇಕು. ಮತದಾನದಿಂದ ಯಾರೂ ಏನ್ ಮಾಡಬಾರ್ದು, ಹೊರಗಡೆಗೆ ಸರಿಬಾರ್ದು, ಹೊರಗೆ ಉಳಿಬಾರ್ದು ಎಂತಕ್ಕಂಥ ಸದುದ್ದೇಶ ಈಗಿನದಾಗದ. ಒಬ್ಬೊಬ್ಬರಂತ ಯಾಕೆ ಈ ತರ ಮಾಡ್ಯಾರ ಅಂತಂದ್ರೆ ಅಂದ್ರ, ನಮ್ಮ ಮಾತುಗಳೇ ನಮ್ಗೆ ತಿರುಗುಬಾಣಗಳಾಗಿ ಬರ್ತಾವ. ಆ ಯೋಜನಾ ಆಯೋಗಗಳು ಏನ್ ಮಾಡ್ತಾವ, ಚುನಾವಣಾ ಆಯೋಗ ಎಲ್ಲರನ್ನ ಗಮನಿಸ್ತಿರ್ತಾವ. ಹಿಂಗಾಗಿ ಈ ತರದ ಘೋಷವಾಕ್ಯಗಳು ನಿರ್ತಾವ ಅಂತ ಹೇಳಿದ್ರೆ ನಾವು ಅಂತಿರ್ತೀವಿ. ಯಾವ ರಾಜ ಬಂದ್ರೇನಪ್ಪ, ರಾಜ ದಿವಸ ತಪ್ತದ ನಮಗ, ನಾವ್ ಹೊಲಕ್ ಹೋಗ್ಬೇಕು, ದುಡಿಯೋ ತನಕ ನಮಗ ಗತಿ ಇಲ್ಲ. ಯಾವತ್ತ ಬಂದ್ರೆ ಅಂದ್ರೆ ನಂದೊಂದು ಓಟ್ ಹಾಕ್ಲಿಕ್ಕೆ ಬಂದ್ರೆ ಏನೋ ಆಗಿಬಿಡ್ತಾನ, ದೇಶ ಮುಳುಗಿ ಬಿಡ್ತದನ ಇರಲ್ತಾಗ ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ತಿರ್ತೀವಲ್ಲ. ಪ್ರತಿಯೊಬ್ಬರ ಓಟು ಕೂಡ ಇಲ್ಲಿ ಏನಾಗುತ್ತ, ಗಣನೆಗೆ ಬರ್ತದ, ಪರಿಗಣನೆಗೆ ಇರ್ತದ. ಯಾರು ಕೂಡ ಇಲ್ಲಿ ಕಡಿಮೆ ಅಲ್ಲ, ಯಾರು ಕೂಡ ಹೆಚ್ಚಲ್ಲ. ಹೀಗಾಗಿ ನಿಮ್ಗೆ ಕೊಟ್ಟಿರ್ತಕ್ಕಂಥ ಮತ ಇರ್ತಕ್ಕಂಥ ಅಸ್ತ್ರವನ್ನ ಅಲ್ಲಿ ಪ್ರಯೋಗ ಮಾಡಿದಾಗ ನೀವೇನಾಗ್ತದೆ, ಪ್ರಜೆಗಳಾಗಿ ಉಳಿಯುವುದಕ್ಕ ಸಾಧ್ಯವಾಗ್ತದ. 2013ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳ್ತಪ್ಪ ಬಹಳ ಜನರಿಗೆ, ಹೌದು ಸರ್, ನಾವ್ ಯಾರಿಗೆ ಹಾಕ ಓಟು, ಮಂದಿ ಅಂತವ್ರು ಆದಾರ, ತ್ರಿಕಾಲ ಜ್ಞಾನಿಗಳು, ಎಲ್ಲರೂ ಮನೆ ಹಾಳು ಮಾಡೋರು ಆದಾರಲ್ಲ. ಬರೇ ಬಂದ್ರೇನು ಬಿಜಾಪುರ್ಗೆ ಹೋಗ್ಬಿಟ್ಟು ಮಸ್ಕಿ ಅಳಕಂಡಿ ತಂದಿಡ್ತೀವಿ, ನಿಮ್ಮನ್ನ ಚಂದ್ರಲೋಕಕ್ಕೆ ಫ್ರೀ ವಿಮಾನದ ಕರ್ಕೊಂಡು ಹೋಗ್ತೀವಿ, ಹಂಗ ಹಿಂಗ ಅಂತಂದ್ರೆ ಮಂಕು ಬೂದಿಯನ್ನು ಎರಚಿ ನಮ್ಮ ಓಟನ್ನ ಕದ್ಕೊಂಡೇ ಹೋಗ್ತಾರಲ್ಲ. ನಾವ್ ಯಾರಿಗೆ ಹಾಕಮ್ ಸರ್, ಸುತ್ತಮುತ್ತ ಅದರನು ಸುಮ್ಮನೆ ಒಂದು ಕಿತ್ತಡೆ ಹಾಕಿದಂಗಲ್ಲ ಅಂತಂದ್ರೆ ಕೇಳ್ತಿರ್ತಾರ ಹುಡುಗರು ಮತ್ತೆ ಮತದಾರ. ಹೌದು, ಅಕ್ಷರಶಃ ಸತ್ಯ. ನಮ್ಮ ಮಾತು, ನಮ್ಮ ಓಟು ಏನಾಗಬಾರ್ದು, ವ್ಯರ್ಥ ಆಗಬಾರ್ದು, ಗಾಳಿಯಲ್ಲಿ ಗುಂಡಾರಿಸಿದಂತೆ ಆಗಬಾರ್ದು. ನಮ್ಮ ಓಟು ಯಾರಿಗೆ ಮುಟ್ಟಬೇಕೋ ಅವರಿಗೆ ಮುಟ್ಟಿದ್ರ ನಮ್ಮ ದೇಶ ಏನಾಗ್ತದ, ಪ್ರಗತಿಯತ್ತ ಸಾಗುವುದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನೀವು ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ನೀಡಿತು. ಅದೇನಪ್ಪಾ ಅಂತ ಹೇಳಿದ್ರೆ, ನೋಟಾ ಎನ್ನುವಂತಹ ಒಂದು ಬಟನ್ ಅನ್ನ, ಒಂದು ಅವಕಾಶವನ್ನ ಕೊಟ್ಟಿತ್ತು, ನನ್ ಆಫ್ ದಿ ಅಬೋವ್ ಅಂತಂದೇಳಿ. ನಾವಿರ್ತಕ್ಕಂಥವ್ರೆಲ್ಲರೂ ಲೋಕ ಕಂಡವರದಾರ, ನಾವು ಕಾಣದವರಿಲ್ಲ. ಅದಕ್ಕಾಗಿ ನಾವು ಯಾರಿಗೆ ಹಾಕೋದಲ್ಲ. ನಾನು ಓಟು ಚಲಾಯಿಸ್ತೀನಿ, ಅದ್ರ ಮ್ಯಾಗ ಯಾರಿಗಲ್ಲ, ಯಾರು ನನ್ನ ಮತವನ್ನು ಪಡೆಯುವುದಕ್ಕೆ ಯೋಗ್ಯರಲ್ಲ. ನಂದು ಗಸಗಸೆ ಪಾಯಸ, ಅವ್ರಿಗೆ ಎಂಡೆ ಹೆಚ್ಚಿದ ಎಂಡೆ ಪುಟ್ಟಿ, ಅದ್ರ ಬಂದು ನಾನು ಗಸಗಸೆ ಪಾಯಸ ಹಾಕಿದ್ನಪ್ಪ ಅಂತಂದ್ರೆ ಎಲ್ಲ ಹೊಲಸತ್ತು ಹೋಗ್ಬಿಡ್ತದೆ. ಅದಕ್ಕೆ ನಾನು ಅವ್ರ ಪಾತ್ರೆಗೆ ಹಾಕೋದಿಲ್ಲ. ನಾನು ಸಪರೇಟ್ ಆಗಿ ಏನ್ ಮಾಡ್ತೀನಿ, ನೋಟ ಅಂತ ಒತ್ತುತ್ತೀನಿ ಅಂತಂದೇಳಿ ಧೈರ್ಯದಿಂದ ನಾವು ಒತ್ತುವುದಕ್ಕೆ ನ್ಯಾಯಾಲಯ ಏನ್ ಕೊಡ್ತು, ಅವಕಾಶ ಕೊಡ್ತು. ಓದಿ ನೋಟ ಆದ್ರೂ ಒತ್ತಬೇಕೇ ಹೊರತಾಗಿ ನಾವು ಹೊರಗೆ ಉಳಿಬಾರ್ದು ಅಂತಕ್ಕಂಥ ಸದುದ್ದೇಶ ಇದರದು. ಹೀಗಾಗಿ ಕೆಲವು ಜನ ಓಟನ್ನ ಮಾಡಿಕೊಳ್ತಕ್ಕಂತ ಒಂದು ಜನ ಇರುವ ಕಾರಣಕ್ಕಾಗಿ ಈ ತರದ್ದೆಲ್ಲ ಹೇಳಿದೆ. ಇದೆಲ್ಲ ನಾವು ಕಾಲೇಜು ಎಲ್ಲ ತಾಲೂಕಿನಲ್ಲಿ ನಡೆದಿರ್ತದೆ, ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ನಡೆದಿರ್ತದೆ. ಇಷ್ಟೆಲ್ಲ ನಾವು ಯಾಕೆ ಇದ್ರ ಬಗ್ಗೆ ಹೇಳಕತ್ತೀವಿ, ಇದ್ರ ಉದ್ದೇಶ ಏನು, ಚುನಾವಣಾ ಆಯೋಗದ ಉದ್ದೇಶ ಏನು ಅಂತ ಇದ್ರ ಬಗ್ಗೆ ನಾವಿಲ್ಲಿ ಗಹನವಾಗಿ ತಳಸ್ಪರಿಸಿ ಅಧ್ಯಯನವನ್ನು ಮಾಡಬೇಕಾಗ್ತದೆ. ನಿಖರವಾದ ನಿರ್ದಿಷ್ಟವಾದ ವಿಚಾರಗಳನ್ನು ಅನಾವರಣ ಮಾಡಬೇಕಾಗ್ತದೆ. ವಿದ್ಯಾರ್ಥಿಗಳೇ, ನೀವು ಮುಸು ನಗಬಾರ್ದು.
ಪಿಸಿ ಮಾತಾಡಬಾರ್ದು. ಯಾಕಪ್ಪ ಅಂತಂದ್ರೆ ಇದು ಗಹನವಾದ ಗಂಭೀರವಾದ ವಿಚಾರ. ದೇಶದ ಅಭಿವೃದ್ಧಿಯ ಪರವಾಗಿ ದೇಶದ ವಾರಸುದಾರರಾದ ನಾವುಗಳು ಮುಂದೆ ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು, ನಾವು ಇದೇ ರೀತಿಯಾಗಿ ಉಡಾಫೆಯ ಉತ್ತರಗಳನ್ನ ಕೊಡ್ತಾ ಅದೇ ವ್ಯಕ್ತಿಗಳಿಗೆ ಓಟ್ ಹಾಕ್ತಾ ನಾವು ಗುಲಾಮರಾಗಿ ಸಲಾ ಮಾಡ್ತಾ ಹೋದ್ವಿ ಅಂತಂದ್ರೆ ಮುಂದೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಏನು ಎಂತ ದೇಶದಲ್ಲಿ ಇರ್ತಾರ, ಎಂತ ಪ್ರದೇಶದಲ್ಲಿ ಇರ್ತಾರ, ಅದಕ್ಕಾಗಿ ನಾವು ಓಟನ್ನು ಯಾವ ರೀತಿ ಚಲಾಯಿಸಬೇಕು, ಅದರ ಮಹತ್ವ ಏನೆಂಬುದನ್ನ ತಿಳಿದುಕೊಳ್ಳುವುದರ ಸಲುವಾಗಿ ಬಹಳ ಪರಸ್ಪರ್ಶಿಯಾಗಿರ್ತಕ್ಕಂಥ ವಿಚಾರಧಾರೆಗಳನ್ನ ಇಲ್ಲಿ ಏನ್ ಮಾಡಕತ್ತೀವಿ, ಅನಾವರಣ ಮಾಡಕತ್ತೀವಿ. ಯಾವ್ಯಾವುದೋ ಬೇರೆ ಬೇರೆ ವಿಚಾರಗಳನ್ನ ಕೇಳ್ತಾ ಹೇಗೆ ನೀವು ನಗುತ್ತಾ ಹೋಗ್ಬಿಡ್ತಾರಲ್ಲ ಅದರಂತದಲ್ಲ. ಇದು ಬಹಳ ದೊಡ್ಡ ತ್ರಾಸ ಐತಿ. ಇಲ್ಲಿ ನಾವು ಸಭೆಯಲ್ಲಿ ಆ ತರದ ಮಾತುಗಳನ್ನ ಶಬ್ದಗಳನ್ನ ಬಳಸೋದಕ್ಕೆ ಬರೋದಿಲ್ಲ. ಹೊರಗಡೆ ನೀವೆಲ್ಲ ನೋಡಿರ್ತೀರಿ, ಕಂಡುಕೊಂಡ ಸತ್ಯಗಳು ಇರ್ತಾವ. ನಮ್ಮ ದೇಶ ಎಲ್ಲಿಗೊಂಟದ, ಏನಾಗತ್ತದ, ನಮ್ಮ ಪ್ರಜೆಗಳು ಯಾಕಿಷ್ಟು ನರಕಯಾತನೆ ಚಿತ್ರಹಿಂಸೆಗಳನ್ನ ಅನುಭವಿಸಕತ್ತಾರ, ಇಷ್ಟು ವರ್ಷ ಆದ್ರೂ ಕೂಡ ಚರಂಡಿ ದಂಡಿಗೆ ಯಾಕದರ, ಇಷ್ಟು ವರ್ಷ ಆದ್ರೂ ಗುಡಿಸ್ಲೇಗೆ ಯಾಕದರ, ಇಷ್ಟೋದ್ರಾದ್ರೂ ನಮ್ಮವ್ವ ತೋಪ್ಸೋದಿನ ಸೀರೆಗೆ ತ್ಯಾಕಸ್ಲಿಕ್ಕಾರ ನ್ಯಾಯಾತಿನ್ನು ಆರಾಮಾಗಿರಕ್ ಆಗುವಲ್ತು ಅಂತ ಯೋಚನೆ ಮಾಡಿದ. ವೇಶ್ಯಾವಾಟಿಕೆ, ಭ್ರಷ್ಟಾಚಾರ, ಸಾಮೂಹಿಕ ಅತ್ಯಾಚಾರ, ಅನ್ಯಾಯ, ಅಕ್ರಮ ಮುಂತಾದವುಗಳಲ್ಲಿ ಯಾಕಿನ್ನು ಜೀವಂತವಾಗಿ ರಣಕೇತೆಯನ್ನ ಹಾಕಕತ್ತವ, ವೃದ್ಧರ ನರ್ತನ ಮಾಡಕತ್ತವ ಅಂತಂದೇ ನಾವೆಂತ ದೇಶದಗದಿವಿ, ನಮ್ಮ ಸುತ್ತಮುತ್ತ ಎಂತ ಜನ ಅದರ ಅಂತಂದೇ ನೀವು ಯೋಚನೆ ಮಾಡ್ತಾ ಹೋದ್ರಿ ಅಂತಂದೇಳಿ ಅಂತಂದ್ರ ಬಹುಶಃ ನೀವು ಹೊರಗಡೆಗೆ ಬರೋದಕ್ಕಾಗೋದಿಲ್ಲ. ನಿಮ್ಮ ಜೀವನದವರು ಜಿಗುಪ್ಸ ಬಂದು ಬಿಡ್ತದ. ನಿಮ್ಮ ಮನೆಯ ಪಕ್ಕಕ್ಕೆ ಈಗೇನು ಬರಕತ್ತದ, ಅತ್ಯಾಚಾರಿಗಳ ತಂಡ ಹಿಂಡು ಬರಕತ್ತದ. ನಿಮ್ಮ ಮನೆ ಬಾಕಿ ಉಳಿದ ಅವ್ರ ಗುತ್ತನೆ ಮನೆ ಮೇಲೆ ಎರಗಿದಾಗ ನೀವೇನು ಮಾಡ್ತೀರಿ? ನಿಮ್ಮ ದೇಶವನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಅಮ್ಮನನ್ನ, ನಿಮ್ಮ ಅಪ್ಪನನ್ನ, ನಿಮ್ಮ ತಾತನನ್ನ ರಕ್ಷಿಸ್ತಕ್ಕಂತಹ ಸರ್ಕಾರ ಯಾವುದು? ರಕ್ಷಿಸ್ತಕ್ಕಂತಹ ಒಂದು ಯೋಜನೆಗಳೇನದವ? ನಾನ್ ಯಾಕೆ ಓಟ್ ಹಾಕ್ಬೇಕು, ಯಾರಿಗೆ ಓಟ್ ಹಾಕಬೇಕು ಎಂಬುದರ ಬಗ್ಗೆ ಬಹಳ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಇದು. ಅದಕ್ಕಾಗಿಯೇ ಯಾವ್ಯಾವುದನ್ನು ನೀವು ನೆಗ್ಲೆಕ್ಟ್ ಮಾಡಬಹುದು, ಆದ್ರೆ ದೇಶದ ವಿಚಾರ ಬಂದಾಗ, ಚುನಾವಣೆಯ ವಿಚಾರ ಬಂದಾಗ ನೆಗ್ಲೆಕ್ಟ್ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಈ ಚುನಾವಣೆಯನ್ನ ನಾವೇನಂತ ಕರಿತೀವಿ, ಬಹುಶಃ ತರಗತಿಗಳಲ್ಲಿ ಹೇಳಿರ್ತೀವಿ, ಪ್ರಜಾಪ್ರಭುತ್ವದ ಬ್ಯಾರೋಮೀಟರ್ ಅಂತಂದೇಳಿ ಕರಿತೀವಿ. ಚುನಾವಣೆಗಳನ್ನ ಪ್ರಜಾಪ್ರಭುತ್ವದೊಳಗ ಬ್ಯಾರೋಮೀಟರ್ ಅಂತಂದೇಳಿ ಕರಿತೀವಿ. ಆ ಬ್ಯಾರೋಮೀಟರ್ ಅನ್ನು ಎದಕ್ಕೆ ಬಳಸ್ತಾರ? ವಾತಾವರಣದಲ್ಲಿ ಇರ್ತಕ್ಕಂಥ ಒತ್ತಡವನ್ನ ಅಳಿಯುವುದಕ್ಕೆ ಬಳಸ್ತಾರೆ. ವಾತಾವರಣದಲ್ಲಿ ಒತ್ತಡವಿದ್ದಾಗ ಅದು ಹೆಂಗ ಬದಲಾಗತ್ತ? ತಾಸುಗಳು, ಗಂಟೆಗಳು, ಗಳಿಗೆಗಳು ಏನಾಗ್ತಾವ? ಒತ್ತಡದ ಮುಖಾಂತರ ಬದಲಾವಣೆ ಆಗ್ತಾವ. ಚಂದ್ರಲೋಕದಲ್ಲಿ ಎಷ್ಟದು 24-26 ದಿನಕ್ಕೆ ಏನಾಗುತ್ತ? 12 ದಿನಕ್ಕೆ ಒಂದು ಹಗಲು ಒಂದು ರಾತ್ರಿ ಆಗುತ್ತಾ ಅಂತಂದ್ರೆ ಕೇಳಿದ್ವಿ. ಮೊನ್ನೆ ಚಂದ್ರಲೋಕಕ್ಕೆ ಗೊತ್ತಾಯ್ತೀನಿ ನಿಖರವಾದ ಮಾಹಿತಿ. ಆದ್ರೆ ನಮ್ಮಲ್ಲಿ 12 ಗಂಟೆ ರಾತ್ರಿ, 12 ಗಂಟೆಗೆ ಏನಾಗ್ಬಿಡುತ್ತಾ ಹಗಲಾಗ್ಬಾರ್ದು. ಅಲ್ಲಿ ಒಂದು ಹಗಲು ಒಂದು ರಾತ್ರಿ ಆಗ್ಬೇಕಾಯ್ತಪ್ಪ ಅಂತಂದ್ರೆ 12 ದಿನ 14 ದಿನ ಏನ್ ಮಾಡ್ಬೇಕಾಗುತ್ತೆ? ಕಾಯ್ಬೇಕಾದ್ರೆ. ಹಂಗಾಗಿ ವೈಪರೀತ್ಯಗಳು ಏರುಪೇರುಗಳು ಯಾಕಾಗ್ತಾವಪ್ಪ ಅಂತ ಹೇಳಿದ್ರೆ ವಾತಾವರಣದಲ್ಲಿ ಆಗ್ತಕ್ಕಂಥ ಒತ್ತಡ, ಗುರುತ್ವಾಕರ್ಷಣೆಯ ಕಡಿಮೆ ಈ ರೀತಿಯಾಗಿ ಇರ್ತಾವ. ಅಂತದನ್ನ ಅಳಿವುದಕ್ಕೆ ಬ್ಯಾರೋಮೀಟರ್ ಹೇಗೆ ಬಳಸ್ತಾರೋ ಅದರಂತೆ ಪ್ರಜಾಪ್ರಭುತ್ವವನ್ನ, ಅಲ್ಲಿರ್ತಕ್ಕಂಥ ಆಡಳಿತವನ್ನ ಸರಿಪಡಿಸುವುದಕ್ಕ, ಅಳಿಯುವುದಕ್ಕ, ಸರಿದಾರಿಗೆ ತರುವುದಕ್ಕ ಈ ಚುನಾವಣೆ ಅಂತಕ್ಕಂಥ ಒಂದು ಬ್ರಹ್ಮಾಸ್ತ್ರವನ್ನು ಬಿಡಲಾಗದ. ಆ ಚುನಾವಣೆಯೊಳಗೆ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಸಮಯೋಚಿತವಾಗಿರ್ತಕ್ಕಂಥ ನಿರ್ಧಾರಗಳನ್ನ ಕೈಗೊಂಡು ಯಾರು ಹಿತವರು, ಯಾವ್ಯಾವ ಪಕ್ಷಗಳು ಬರ್ತಾವ, ಎಲ್ಲರೂ ನಾವು ಅದನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ನಾವು ಯಾರಿಗೆ ಹಾಕಬೇಕು, ಎಂತವ್ರಿಗೆ ಹಾಕಬೇಕು ಅಂತಕ್ಕಂಥ ನಿರ್ಧಾರ ನೀವು ಮಾಡ್ಬೇಕಾಗ್ತದ. ಅದೆಲ್ಲ ಯಾಕೆ ಹೇಳ್ತೀನಿ ವೃತ್ತ ಅಂತ ಹೇಳಿದ್ರ, ನಿಮ್ಮ ಮತಕ್ಕೆ, ನಿಮ್ಮ ಓಟಿಗೆ ನಿರ್ಣಾಯಕವಾಗಿರ್ತಕ್ಕಂಥ ಶಕ್ತಿ ಐತಿ. ನಿಮ್ಮ ಭವಿಷ್ಯವನ್ನ, ನಿಮ್ಮ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡತಕ್ಕಂಥ ಶಕ್ತಿ ಅದಕ್ಕೈತಿ. ಅದನ್ನು ಕಲ್ಲಿನ ಗಾಜಿನ ಚೂರಲ್ಲ, ಅದು ಏನಾಗಿದಪ್ಪ ಅಂತ ಹೇಳಿದ್ರ ವಜ್ರ ಆಗದ. ಅದನ್ನು ಯಾವ ರೀತಿ ಬಳಸ್ತೀರಿ ಆ ರೀತಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಈ ಚುನಾವಣಾ ಆಯೋಗದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಮತದಾರರ ಜಾಗೃತಿಯನ್ನ ಹೆಚ್ಚಿಸುವುದು. ಮತದಾರರ ಜಾಗೃತಿಯನ್ನ ಹೆಚ್ಚಿಸುವುದು, ಅಂತರ್ಗತ ಭಾಗವಹಿಸುವುದನ್ನ ಉತ್ತೇಜಿಸುವುದು, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಆಚರಿಸುವುದು, ನಮ್ಮ ಮತದಾರರನ್ನ ಸಬಲೀಕರಣಗೊಳಿಸುವುದಕ್ಕೆ ಏನೇನು ಬೇಕೋ ಆ ಎಲ್ಲ ಸವಲತ್ತುಗಳನ್ನ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂತ ಒಂದು ಕೆಲಸ ಯಾವುದು ಮಾಡಕತ್ತದ ಚುನಾವಣಾ ಆಯೋಗ ಈ ತಾಲೂಕಾ ಜಿಲ್ಲಾ ಆಡಳಿತಗಳ ಮುಖಾಂತರ ಮಾಡಕತ್ತದ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬೇಕಾಗದ. ಮತದಾನದ ಹಕ್ಕನ್ನ ಪಡೆಯುವುದಕ್ಕೆ ಹಿಂದಿನ ದಿನಗಳಲ್ಲಿ ಹೋರಾಟ ಆಗಿದೆ, ರಕ್ತ ಕ್ರಾಂತಿ ಆಗಿದೆ. ಯಾಕೆ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ರಕ್ತವನ್ನು ಚೆಲ್ಲಿ ಮತದಾನದ ಹಕ್ಕನ್ನು ಕೊಟ್ಟರು? ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಮಹಿಳೆಯರಿಗೆ ಮತದಾನವನ್ನು ಕೊಡಲಿಲ್ಲ.
ಗುಲಾಮರಿಗೆ ಮತದಾನವನ್ನು ಕೊಡ್ಲಿಲ್ಲ. ಯಾರು ಟ್ಯಾಕ್ಸ್ ಕಟ್ತಿರ್ತಾರೋ, ಯಾರು ಪುರುಷರಾಗಿರ್ತಾರೋ, ಯಾರು ವಿದ್ಯಾವಂತರಾಗಿರ್ತಾರೋ ಅಂತವರಿಗೆ ಕೆಲವು ಇತಿಹಾಸದಲ್ಲಿ ಏನ್ ಕೊಟ್ಟರು, ಮತದಾನವನ್ನು ಕೊಟ್ಟರು. ಮಹಿಳೆಯರು ನಾವೇನು ಕಡಿಮೆ ಪುರುಷರಿಗಿಂತ ನಮ್ಗೆ ಯಾಕೆ ಮತದಾನದ ಹಕ್ಕನ್ನು ಕೊಡೋದಿಲ್ಲ ಅಂತಂದೇಳಿ ಹೋರಾಟ ಮಾಡಿ ಕೆಲವು ಜನ ಪ್ರಾಣವನ್ನೇ ತೆತ್ತು ಆ ಒಂದು ಮತದಾನದ ಹಕ್ಕನ್ನ ಪಡ್ಕೊಂಡ್ರು. ಹಾಗಾದ್ರೆ ಪ್ರಾಣಕ್ಕೂ ಹಂಗಿಲ್ಲದೆ ಪ್ರಾಣವನ್ನು ಲೆಕ್ಕಿಸದೆ ಹೋರಾಟ ಮಾಡಿ ಮತವನ್ನು ಪಡ್ಕೋತಾರ ಅಂತಂದ ಹೇಳಿದ್ರ ಅದ್ರಿಗೆ ಏನೋ ಒಂದು ಇರಬೇಕಲ್ಲ ಇಂಪಾರ್ಟೆನ್ಸ್. ಇಲ್ದಿದ್ರೆ ಸುಮ್ಮನೆ ಅಷ್ಟೆಲ್ಲ ಹೋರಾಟ ಮಾಡ್ತಾ ಜೀವ ಮಾನ ಪ್ರಾಣಗಳನ್ನು ತ್ಯಾಗ ಮಾಡೋದಕ್ಕೆ ಇಷ್ಟಪಡ್ತಾರ? ಇಲ್ಲ. ಅದ್ರಾಗ ಈ ತರದ ಉದಾತ್ತವಾಗಿರ್ತಕ್ಕಂತಹ ಶಕ್ತಿ ಐತಿ, ಅಪರಿಮಿತವಾಗಿರ್ತಕ್ಕಂತಹ ಬದಲಾವಣೆಯ ಒಂದು ಶಕ್ತಿ ಅದರೊಳಗೈತಿ. ಅದೊಂದು ರೀತಿಯ ಮಂತ್ರದಂಡ ಇದ್ದಂತೆ ಪ್ರಜೆಗಳ ಕೈಯಲ್ಲಿ ಇರತಕ್ಕಂಥದ್ದು. ನೀವು ಸರ್ಕಾರವನ್ನು ಮನಸ್ಸು ಮಾಡಿದ್ರ ಬೀಳಿಸಬಹುದು, ಮನಸ್ಸು ಮಾಡಿದ್ರ ಮತ್ತೆ ಉತ್ತಮವಾದಂತಹ ರೀತಿಯೊಳಗ ನಿಲ್ಲಿಸ್ತಕ್ಕಂಥ ಶಕ್ತಿ ಐತಿ. ಅದಕ್ಕಾಗಿ ನಿಮ್ಮ ಮಹತ್ವವನ್ನು ನೀವು ಅರ್ಥ ಮಾಡ್ಕೊಳ್ರಿ. ನಮ್ಮ ಕೈಯಾಗ ಎಂತ ಒಂದು ಶಕ್ತಿ ಐತಿ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ ಅಂತಂದೇಳಿ ನಾವಿಲ್ಲಿ ಹೇಳ್ಬೇಕಾಗ್ತದ. ಈ ಬ್ರಿಟನ್ ದೇಶದಲ್ಲಿ 1832ರಲ್ಲಿ ಚಳವಳಿಯ ಮೂಲಕ ಮಹಿಳೆಯರು ಏನ್ ಮಾಡಿದ್ರು, ಮತಾಧಿಕಾರವನ್ನ ಪಡ್ಕೊಂಡ್ರು. 1832ರಲ್ಲಿ ಚಳವಳಿಯ ಮುಖಾಂತರ ಮಹಿಳೆಯರು ಮತವನ್ನು ನಮಗೂ ಕೂಡ ಕೊಡ್ರಿ, ಯಾಕೆ ಕೊಡೋದಿಲ್ಲ ಅಂತ ಹೇಳಿ ಹೋರಾಟ ಮಾಡಿದ್ರು. 1919ರಲ್ಲಿ ಮಹಿಳೆಯರಿಗೆ ಅದನ್ನ ವಿಸ್ತರಿಸಲಾಯಿತು. ಇಲ್ಲಿ ಅಮೆರಿಕದೊಳಗೆ 1919ರೊಳಗೆ. ಫ್ರಾನ್ಸ್ ನಲ್ಲಿ 1875ರಲ್ಲಿ ಈ ಮಹಿಳೆಯರಿಗೂ ಕೂಡ ಏನ್ ಮಾಡಲಾಯಿತು, ಅಧಿಕಾರವನ್ನ ಕೊಡುವುದಕ್ಕೆ ಹೋರಾಟಗಳು ಆರಂಭವಾದವು. 1948ರಲ್ಲಿ ವುಮೆನ್ಸ್ಗೂ ಕೂಡ ಏನ್ ಮಾಡಿದ್ರು, ಅದನ್ನ ವಿಸ್ತರಿಸಿದ್ರು. ಸ್ವಿಟ್ಜರ್ಲ್ಯಾಂಡ್ ನಲ್ಲಿ 1971ರ ತನಕ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದಿಲ್ಲ. ಇವರೆಲ್ಲರ ಒಕ್ಕರನ ಹೋರಾಟದ ಫಲವಾಗಿ 71ರಲ್ಲಿ ಏನ್ ಮಾಡಿದ್ರು, ಅವರಿಗೆ ಮತಾಧಿಕಾರವನ್ನು ಕೊಟ್ಟರು. ಇಟಲಿಯೊಳಗ 1948ರಲ್ಲಿ ಕೊಟ್ಟರು. ನೋಡ್ರಿ, ಇವೆಲ್ಲ ದೇಶದಲ್ಲಿ ಓಟು ಪಡೆಯುವುದಕ್ಕೆ ಹೋರಾಟ ಮಾಡಿದರು. ಅದರ ಮಹತ್ವ ಅವರಿಗೆ ಗೊತ್ತಿತ್ತು. ನಮ್ಮ ಭಾರತ ದೇಶದಲ್ಲಿ ಹೋರಾಟಗಳು ನಡೆದವ ಮತದಾನ ಕೊಡೋದಕ್ಕ ಅಂದ್ರೆ ಸ್ವಾತಂತ್ರ್ಯ ನಂತರ ನೀನು ಕೊಡ್ರಿ ಅಂತಂದೇಳಿ ನಡೀತು. ಎಲ್ಲಿ ನಡೀತದೆ? ಸಂಸತ್ತಿನೊಳಗೆ ನಡೀತು. ಅಂಬೇಡ್ಕರ್ ಅವರ ಜೊತೆಗೆ ಸಂವಿಧಾನ ರಚನಾ ಸಮಿತಿಯ ಬಹುತೇಕ ಸದಸ್ಯರು ಏನು ಮಾಡಿದರು, ಚರ್ಚೆಗೆ ಹೇಳಿದರು, ನಾವು ಎಲ್ಲರಿಗೂ ಓಟನ್ನ ಕೊಡೋದು ಬೇಡ, ಕೇವಲ ಇಂಥವರಿಗೆ ಟ್ಯಾಕ್ಸ್ ಕಟ್ಟೋರಿಗೆ ಮತ್ತೆ ಶ್ರೀಮಂತರಿಗೆ ಮತ್ತೆ ಪುರುಷರಿಗೆ ಇಂಥವರಿಗಷ್ಟೇ ಕೊಡೋಣ ಅಂತಂದೇಳಿ ವಾದ ಮಾಡಿದ್ರು. ನಮ್ಮ ಭಾರತ ದೇಶದ ಜನರು ಅಷ್ಟು ಬುದ್ಧಿವಂತರಲ್ಲ. ಅವ್ರಿಗೇನಾದ್ರೂ ಮತದಾನದ ಹಕ್ಕನ್ನು ಕೊಟ್ಬಿಟ್ಟಿವಿ ಅಂತಂದ್ರೆ ರಾಜಕಾರಣಿಗಳು ಮೆತ್ತನೆಯ ಮಾತಾಡಿ ಅದನ್ನ ಕಸಗೊಂಡೋಗಿ ಏನ್ ಮಾಡ್ತಾರೆ, ಅಧಿಕಾರವನ್ನು ಅನುಭವಿಸಿ ಬಿಡ್ತಾರೆ, ಮತ್ತೆ ನರಕಕ್ಕೆ ತಳ್ತಾರೆ. ಅದಕ್ಕಾಗಿ ಎಲ್ಲರಿಗೂ ಮತವನ್ನು ಕೊಡೋದು ಬೇಡ ಅಂತಂದೇಳಿ ಕೆಲವರು ಹೇಳಿದ್ರು. ಇನ್ನು ಕೆಲವು ಜನ ಏನ್ ಹೇಳಿದ್ರು, ಇಲ್ಲ, ನಮ್ಮ ಭಾರತ ದೇಶದ ಪ್ರಜೆಗಳ ಮೇಲೆ ನನಗೆ ನಂಬಿಕೆ ಐತಿ, ಅವರು ಅಕ್ಷರಸ್ಥರಿಲ್ಲದೆ ಇರಬಹುದು, ಆದರೆ ಬುದ್ಧಿವಂತರದರ. ಓದಿದವರು ಬೇರೆ, ಬುದ್ಧಿವಂತರು ಬೇರೆ. ಓದಿದವರೆಲ್ಲ ಬುದ್ಧಿವಂತರಾಗಿರೋದಲ್ಲ, ಬುದ್ಧಿವಂತರೆಲ್ಲರೂ ಓದಿರೋದಲ್ಲ. ಇವೆರಡರ ನಡುವಿನ ಅಜಗಜಾಂತರ ವ್ಯತ್ಯಾಸವನ್ನು ನಾವು ಸರಿಯಾಗಿ ತಿಳ್ಕೊಂಡಿವಿ ಅಂತ ಹೇಳಿದ್ರೆ, ನಾನು PhD ಮಾಡಿ ನಾನು ಅಷ್ಟು ಓದಿನಿ ಇಷ್ಟು ಓದಿನಿ ಅಂತಕ್ಕಂಥ ಅಹಂಭಾವ ಸತ್ತು ಏನಾಗುತ್ತೆ, ಕೆಳಗೆಳೆದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಬುದ್ಧಿವಂತಿಕೆ ಅದು ಅನುಭವದಿಂದ ಬರ್ತಕ್ಕಂಥದ್ದು. ಈ ಪದವಿಗಳು ಎದರಿಂದ ಬರ್ತಾವ, ಓದಿನಿಂದ ಬರ್ತಾವ ಅಂತ ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ. ಈ ರೀತಿ ಹೋರಾಟಗಳು ಅಲ್ಲಿ ನಡೆದವು. ಆ ನಂತರ ದಾಖಲಾಟಗಳ ನಂತರ ಏನಾಯ್ತು, ಮಹಿಳೆಯರಿಗೆ ಪುರುಷರಿಗೆ ಸಮಾನವಾಗಿರ್ತಕ್ಕಂಥ ಮತಾಧಿಕಾರವನ್ನ ಕೊಡೋಣ ಅಂತಂದೇಳಿ ನಿರ್ಧಾರಕ್ಕೆ ಬಂದ್ರು. ಹೀಗಾಗಿ ಭಾರತ ದೇಶದಲ್ಲಿ ಎಲ್ಲರಿಗೂ ಕೂಡ ಪರಮಾಧಿಕಾರವನ್ನ, ಮತದಾನದ ಹಕ್ಕನ್ನ ಕೊಡಲಾಯಿತು ಎಂತಕ್ಕಂಥ ಮಾತನ್ನ ಇಲ್ಲಿ ನೆನಪಿಸಿಕೊಳ್ಬೇಕಾಗ್ತದ. ಮೊದಲಿಗೆ ನಾವೆಲ್ಲರೂ ಅಥವಾ ನಿಮ್ಮ ಹಿಂದಿನವರು ಓಟ್ ಹಾಕುವುದಕ್ಕೆ ಅರ್ಹರು ಎಷ್ಟೇ ಸಾಧನೆಯಲ್ಲಿ ಆಗ್ತಿದ್ರು, 21 ವರ್ಷಕ್ಕೆ ಆಗ್ತಿದ್ರು. ಈಗ 18 ವರ್ಷಕ್ಕೆ ಆಗ್ತಿದೆ. ಮತ್ತೆ 21 18ಕ್ಕೆ ಯಾವಾಗ ಇರುತ್ತಪ್ಪ ಅಂತಂದೇಳಿ 1989ರಲ್ಲಿ ಭಾರತ ದೇಶದ ಸಂವಿಧಾನಕ್ಕೆ 61ನೇ ತಿದ್ದುಪಡಿಯನ್ನ ಮಾಡುವುದರ ಮುಖಾಂತರ 18ಕ್ಕೆ ಇಳಿಸಿದ್ರು. ಯಾಕೆ ಇಳಿಸ್ತಾರ ಅಂತಂದ್ರೆ, ಕಾಲದಿಂದ ಕಾಲಕ್ಕೆ ವಾತಾವರಣ ಬದಲಾದಂತಲ್ಲ, ನಮ್ಮ ಯೋಚನಾ ಲಹರಿಯಲ್ಲಿ ನಮ್ಮ ಆಂಗಿಕ ಬದಲಾವಣೆಗಳು, ಯೋಚನಾ ಶಕ್ತಿಯಲ್ಲಿ ಬದಲಾವಣೆ ಆದಾಗ 21ರ ತನಕ ಕಾಯ್ಬೇಕಂತಂದ್ರ ನಮ್ಗೆ 18 ವಯಸ್ಸಿಗೆ ಏನ್ ಬಂದ್ಬಿಟ್ಟದ, ದೇಶದ ಬಗ್ಗೆ ಯೋಚನೆ ಮಾಡೋ ಶಕ್ತಿ ಬಂದ್ಬಿಟ್ಟದ. ಮತ್ತೆ 3 ವರ್ಷ ಸುಮ್ಮನೆ ಕಾಯ್ಬೇಕು ಎಂತಕ್ಕಂಥ ವಿಚಾರಗಳು ಆ ಒಂದು ಜ್ಞಾನಿಗಳಿಗೆ ಗೊತ್ತಾಗಿರೋದ್ರಿಂದ ಅದನ್ನ ಏನ್ ಮಾಡಿದ್ರು, ಮತ್ತೆ 18ಕ್ಕೆ ಇಳಿಸಿದ್ರು ಎಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳಬೇಕಾಗ್ತದ. PK ಮುಗಿಸ್ತೀನಿ ನಾನು, ಆಯ್ತು, ಸಮಯದ ಅಭಾವ ಐತಿ, ಅದ್ರ ಪರಿಜ್ಞಾನ ಐತಿ. PK ಸೇನ್ ಎಂತಕ್ಕಂಥವ್ರು ಒಂದು ಮಾತನ್ನ ಹೇಳ್ತಾರೆ. ಅದೇನಪ್ಪ ಅಂತಂದ್ರ, ವಯಸ್ಕ ಮತದಾನವೆಂಬ ನಕ್ಷವಿಲ್ಲದ ಸಾಗರದ ಮೇಲೆ, ವಯಸ್ಕ ಮತದಾನವೆಂಬ ನಕ್ಷವಿಲ್ಲದ ಸಾಗರದ ಮೇಲೆ ಯಾವ ಸಾಹಸಕ್ಕೂ ತೆಪ್ಪವನ್ನ ಹತ್ತುವುದಕ್ಕೆ ಮೊದಲು ಅದರಲ್ಲಿ ಹೋಗುವುದು ಹೇಗೆ ಎಂದು ಸ್ವಲ್ಪ ಎಚ್ಚರಿಕೆಯಿಂದ ಯೋಚಿಸಬೇಕು. ನಮ್ಮ ಪ್ರಜಾಪ್ರಭುತ್ವ ಇನ್ನೂ ಹಸಳೆ. ನಮಗೆ ಇನ್ನೂ ಪಳ್ಳಿಗಳು, ಮರಳು ಜಿಲ್ಲೆಗಳು, ಎದುರಾಗುವ ಅಪಾಯಗಳು, ಗಂಡಾಂತರಗಳು, ಇವುಗಳ ಅರಿವು ಆಗಬೇಕಾಗಿದೆ ಅಂತಂದು ಹೇಳಿದ್ರು. ಅಂದ್ರೆ ಇವ್ರು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ. ಎಲ್ಲರಿಗೂ ಮತದಾನ ಕೊಡೋದು ಬೇಡ, ಸೀಮಿತ ಜನರಿಗೆ ಮಾತ್ರ ಕೊಡಮು ಅಂತಂದೇಳಿ ಅಂತ. ನಮ್ಮ ಪ್ರಜಾಪ್ರಭುತ್ವ ಇನ್ನೂ ಮಗು.
ಹಸುಳೆ. ನಮ್ಮ ಜನರಿಗೆ ಎಲ್ಲೆಲ್ಲಿ ಮರಳು ದಿನ್ನೆಗಳು ಬರ್ತಾವ ಅಂದ್ರೆ ಎಲ್ಲಿ ಸಮಸ್ಯೆಗಳು ಬರ್ತಾವ, ಎಲ್ಲಿ ಬಣ್ಣ ಹಾಕಿಕೊಂಡು ನಾಟಕ ಮಾಡ್ತಾರಂತ ಜನ ಬರ್ತಾರ, ಎಂತ ಸಮಸ್ಯೆ ಹೆಂಗ್ ಎದುರಿಸೋಕೆಂಬ ನಾಲೇಜ್ ಇಲ್ಲ. ಅದಕ್ಕೆ ಎಲ್ಲರಿಗೂ ಕೊಡೋದು ಬೇಡ, ಪ್ರಾಜ್ಞರಿಗೆ ಮಾತ್ರ ಕೊಡೋಣ ಅಂತಂದೇಳಿ ಇವ್ರೇನ್ ಮಾಡಿದ್ರು, ವಾದ ಮಾಡಿದ್ರು. ಆದ್ರೆ ಕೆಲವು ಜನ ಏನ್ ಮಾಡಿದ್ರು ಅಂತಂದ್ರ ಸುಬ್ಬರಾಮನ್ ಅಂತಂದೇಳಿ ಒಬ್ಬ ವ್ಯಕ್ತಿ ಬರ್ತಾನ, ರಾಜಕೀಯ ಚಿಂತಕ. ಹೇಳ್ತಾನ, ವಯಸ್ಕ ಮತದಾನ ನನಗೆ ಕೊಡುವುದರಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಭೀತಿ ಇಲ್ಲ. ಭಾರತದ ಜನಕ್ಕೆ ಸಾಕಷ್ಟು ಲೋಕಜ್ಞಾನವಿದೆ, ತಿಳಿಯಬೇಕಾದದ್ದನ್ನು ತಿಳಿತಕ್ಕಂಥ ವಿವೇಚನಾ ಶಕ್ತಿ ಅವರೆಲ್ಲ ಐತಿ. ಹೀಗಾಗಿ ಅವರಿಗೆ ಅಗತ್ಯವಾಗಿರತಕ್ಕಂಥದ್ದು ಈ ಮತದಾನ ಐತಿ, ಕೊಡಲೇಬೇಕು, ಅಷ್ಟೊಂದು ದಡ್ಡಲ್ಲ ಅಂತಂದೇಳಿ ಇವ್ರು ಹೇಳ್ತಾರ. ಈ ಎಲ್ಲಾ ವಾದ ವಿವಾದಗಳ ನಂತರ ನಮಗೇನು ಕೊಟ್ಟಾರ, ಸಂವಿಧಾನ ರಚನಾಕಾರರು ಮತ ಎಂತಕ್ಕಂಥ ಶಕ್ತಿಯನ್ನು ಕೊಟ್ಟಾರ. ಮತ್ತೆ ಇಂಥ ಜ್ಞಾನಿಗಳು, ತ್ರಿಕಾಲ ಜ್ಞಾನಿಗಳು ಯಾಕೆ ಹೋರಾಟ ಮಾಡಿದ್ರು, ಯಾಕೆ ಇಷ್ಟೊಂದು ಒತ್ತಿ ಹೇಳಿದ್ರು ಅನ್ನೋದನ್ನ ನೀವು ಒಂದ್ ಸ್ವಲ್ಪ ಅಂತಚಕ್ಷುವನ್ನು ತೆಗೆದು ಗಹನವಾಗಿ ಯೋಚನೆ ಮಾಡಿದಾಗ ಗೊತ್ತಾಗ್ತದ ನಮ್ಮ ಮತಗಳಲ್ಲಿ ನಿಜಕ್ಕೂ ಅಷ್ಟೊಂದು ಶಕ್ತಿ ಐತೆ ಅಂತಂದೇಳಿ. ಅದು ನಿಮಗೆ ನಾನು ಒಂದು ಅರ್ಧ ತಾಸು ಹೇಳಬಹುದು, ಹೋಗ್ಬಿಡುವುದು. ಆದ್ರ ನಿಮ್ಮ ಅನುಭವ ನಿಮಗೆ ಬಂದಾಗ ಏನಾಗ್ತದ, ಅದರ ಮೇಲೆ ದೃಢವಾದ ಬಲವಾದ ನಂಬಿಕೆ ಬರುವುದಕ್ಕ ಸಾಧ್ಯ ಆಗ್ತದ ವಿದ್ಯಾರ್ಥಿಗಳೇ. ಹೀಗಾಗಿ ಮೊದಲ ಚುನಾವಣೆಯಲ್ಲಿ ಮತದಾರರ ಸಂಖ್ಯೆ 18 ಕೋಟಿ ಇತ್ತು. 1980ರಲ್ಲಿ ನೀಡಿತಲ್ಲ, ಅವಾಗ 36 ಕೋಟಿಗೆ ಏರಿತು ಅರ್ಹ ಮತದಾರರ ಸಂಖ್ಯೆ. 1998ರಲ್ಲಿ ನಡೆದಂತ ಚುನಾವಣೆಯಲ್ಲಿ 60 ಕೋಟಿಗೆ ಏನು ಮಾಡಿತು, ಜನಸಂಖ್ಯೆ ಏರಿತು. ನಾ ಈಗಾಗಲೇ ಹೇಳಿದೆ, ಮೊನ್ನೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ 91.2 ಕೋಟಿ ಜನಸಂಖ್ಯೆ ಏನ್ ಮಾಡಿದ್ರು, ಮತವನ್ನ ಚಲಾಯಿಸಿದ್ರು. ಮತದಾರರ ಸಂಖ್ಯೆ ಕಾಲದಿಂದ ಕಾಲಕ್ಕೆ ಏನಾಗ್ತದ, ಇಮ್ಮಡಿ ಮುಮ್ಮಡಿ 100 ಮಡಿ ಆಗ್ತಾ ಹೋಗತಕ್ಕದ. ನಮ್ಗೆಲ್ಲರಿಗೂ ಗೊತ್ತು ಮತದ ಮಾತು ಏನಂತ ಗೊತ್ತು, ನಾವ್ ಯಾರಿಗೆ ಚಲಾಯಿಸ್ಬೇಕು, ಹೆಂಗ್ ಚಲಾಯಿಸಬೇಕಂಬುದು ಗೊತ್ತು. ಆದ್ರೂ ಕೂಡ ನಾವ್ ಯಾಕೆ ಮಾತಾಡಕತ್ತೀವಿ ಅಂತಂದ್ರೆ ಹೊಸ ಪೀಳಿಗೆ ಬರ್ತದ, ಆ ಪೀಳಿಗೆಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಯಾರೋ ಒಬ್ಬರು ಬಯಲಿಗೆ ಕಪ್ಪು ಮಸಿಯನ್ನು ಹಚ್ಚಿಕೊಂಡು ನಾನು ಓಟು ಮಾಡಿದೆ ನೀವು ಅಂತಂದೇಳಿ ಫೇಸ್ಬುಕ್ನಿಗೆ ಹಾಕ್ಬೇಕು, ಸ್ಟೇಟಸ್ ಹಾಕ್ಬೇಕು ಅಂತಂದೇಳಿ ಕಿಸಿ ನಕ್ಕು ತಕೊಂಡು ಹಾಕಿ ಬಿಡ್ತಿರಲ್ಲ, ಅದ್ರ ಮಾತು ಗೊತ್ತಿರೋದಿಲ್ಲ. ಯಾವ್ದೋ ಸೆಲ್ಫಿಗೆ ಕೆಲವು ಜನ, ಎಲ್ಲರಲ್ಲ ಕೆಲವು ಜನ ಮಾಡ್ತಾರೆ. ಆದ್ರೆ ನಿಜವಾದ ಮಾತು ಏನು ಅನ್ನೋದನ್ನು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಈ ತರದ ಕಾರ್ಯಕ್ರಮಗಳ ಮುಖಾಂತರ. ಇದ್ರ ಮಾತು ಏನೇನೈತಿ, ಒಂದು 3 ಪಾಯಿಂಟ್ ಅದ ಹೇಳಿ ಮುಗಿಸಿ ಬಿಡ್ತೀನಿ. ಜನತಾ ಪರಮಾಧಿಕಾರವನ್ನು ಎತ್ತಿ ಹಿಡಿಯುತ್ತದೆ ಈ ಮತ ಎಂತಕ್ಕಂಥ ಇದು ವಿವೇಕ. ರಾಜಕೀಯ ಸಮಾನತೆಯನ್ನು ಎತ್ತಿ ಹಿಡಿಯುತ್ತದೆ. ಸಾರ್ವತ್ರಿಕ ಕಲ್ಯಾಣವನ್ನ ಉತ್ತೇಜಿಸುತ್ತದೆ. ವ್ಯಕ್ತಿಯ ವ್ಯಕ್ತಿತ್ವವನ್ನು ವೃದ್ಧಿಗೊಳಿಸುತ್ತದೆ. ಜನಸಾಮಾನ್ಯರಿಗೆ ಶಿಕ್ಷಣವನ್ನು ನೀಡುತ್ತದೆ. ವ್ಯಕ್ತಿಯ ಘನತೆಯನ್ನ ಹೆಚ್ಚಿಸುತ್ತದೆ. ಅಲ್ಪಸಂಖ್ಯಾತರ ಹಕ್ಕು ಹಾಗೂ ಹಿತಾಸಕ್ತಿಗಳನ್ನ ಸಂರಕ್ಷಿಸತಕ್ಕಂತ ಕೆಲಸ ಯಾವ್ದು ಮಾಡ್ತದ, ಮತದಾನ ಮಾಡ್ತದ. ನೋಡ್ರಿ, ಈ ಮತದಾನಕ್ಕೆ ಇಷ್ಟೊಂದು ಶಕ್ತಿ ಐತಿ ಅಂತಂದ್ರೆ ಇದನ್ನು ಯಾಕೆ ನಾವು ಸದ್ವಿನಿಯೋಗ ಮಾಡಿಕೊಂಡು ಉತ್ತಮ ಸದಾಚಾರಿಗಳಾಗಿ ಉತ್ತಮವಾದಂತಹ ಬದುಕನ್ನ ಕಟ್ಟಿಕೊಳ್ಳಬಾರದು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗ್ತದ. ಮತ ಪೋಲಾಗಕತ್ತಿತ್ತು. ಕೆಲವು ಮಂದಮತಿಗಳಿಗೆ ಎಷ್ಟು ಹೇಳಿದ್ರು ಕೂಡ ಏನಾಗೋದಲ್ಲ, ಮತ ಒಂದು ಮಾಣಿಕ್ಯದ ಮಹತ್ವ ಗೊತ್ತಾಗೋದಲ್ಲ. ಅದನ್ನ ಯಾವ್ದ್ರಾಗ ಒಕ್ಕರ್ತಾರೆ, ತಪ್ಪು ಮತಗಳನ್ನ ಆಕರ್ಷಿಸಿ ಬಿಟ್ರು. ಅದಕ್ಕಾಗಿ ಸರ್ಕಾರ ಏನ್ ಮಾಡ್ತಪ್ಪ ಅಂತಂದ್ರೆ 2004ರಲ್ಲಿ EVM ಅನ್ನ ಜಾರಿಗೆ ತಂತು. ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅಂತಂದ್ರೆ ವಿದ್ಯುನ್ಮಾನ ಮತಯಂತ್ರವನ್ನ ತಂದ್ರು. ಅದರಲ್ಲಿ ಯಾವ್ದು ರೀತಿ ತಪ್ಪು ತಡೆಗಳಾಗದಂತೆ ನೀವು ಹೋಗಿ ನೇರವಾಗಿ ನಿಮ್ಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗೆ ಒತ್ತಿದ್ರಿ ಅಂತಂದ್ರೆ ನಿಮ್ಮ ಮತ ಪೋಲಾಗದಂತೆ ಹೋಗ್ತಿತ್ತು. ಹಿಂದಿನ ದಿನಗಳಲ್ಲಿ ಬ್ಯಾಲೆಟ್ ಪೇಪರ್ ಇದ್ವಲ್ಲ, ಅವಾಗ ಕುಲಗಟ್ಟ ಮತ, ಅಸಿಂಧು ಮತ ಅಂತಂದೇಳಿ ಬರ್ತಿತ್ತು. ಯಾವನೋ ಒಬ್ಬನೋಗಿ ತಲೆಕಟ್ಟನ್ನು ಅದ್ರಾಗ ನೀರು ಹಾಕಿ ಬಿಡ್ತದ, ಇನ್ನೊಬ್ಬನಿಗೆ ಏನೋ ಮಾಡಿಬಿಡ್ತದ. ನೀವು ಹಾಕಿದ್ದೆಲ್ಲ ವ್ಯರ್ಥವಾಗಿ ಮತ್ತೆ ಮರು ಚುನಾವಣೆಯನ್ನು ನಡೆಸ್ತಿದ್ರು. ಇದು ಅತ್ಯಂತ ಸರಳ ಮತ್ತು ಸುಲಭ, ಎಲ್ಲರಿಗೂ ಗೊತ್ತಾಗುವಂತಹ ಯೋಜನೆಯನ್ನ ಜಾರಿಗೆ ತಗೊಂಡ್ಬಂತು ಚುನಾವಣಾ ಆಯೋಗ. TN ಶೇಷನ್ ಮತ್ತು NS ಗಿಲ್ ಅಂತಕ್ಕಂಥವ್ರು ಇವೆಲ್ಲ ತಿಳ್ಕೋಬೇಕು. ನೀವು ನಾವು ಬಡಬಡಿ ಏನೇನೋ ಮಾಡಿಬಿಡ್ತೀವಿ ಹೋಗ್ಬಿಡ್ತೀವಿ, ಅದಲ್ಲ. ಕಾರ್ಯಕ್ರಮದ ಮೂಲ ಸಾರ್ಥಕತೆ ಆಗ್ಬೇಕಪ್ಪ ಅಂದ್ರೆ ಎಲ್ಲಾ ವಿಚಾರಧಾರೆಗಳು ಇಲ್ಲಿ ಅನಾವರಣ ಆಗ್ಬೇಕಾಗ್ತದೆ. TN ಶೇಷನ್ ಎಂತಕ್ಕಂಥವ್ರು ವೋಟರ್ ID ಕಾರ್ಡ್ ಅನ್ನು ಜಾರಿಗೆ ತಂದ್ರು. ಅವಾಗ ಆಂಧ್ರ ಪ್ರದೇಶದಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲ ಜನರನ್ನ ಕರ್ಕೊಂಬಂದು ಏನ್ ಮಾಡಿಬಿಡ್ತಿದ್ರು, ವೋಟ್ ಹಾಕ್ಸಿ ಬಿಡ್ತಿದ್ರು. ಅದು ನಮ್ಮ ಚುನಾವಣಾ ಆಯೋಗದ ಮೂಲ ಮಂತ್ರ ಏನಪ್ಪಾ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಮತ ಅಂತಕ್ಕಂಥದ್ದೈತಿ. ಒಬ್ಬೊಬ್ಬರಿಗೆ 2-3 ಹಾಕಿದ್ರು ಅಂತಂದ್ರೆ ಅದು ರಿಂಕಿಂಗ್ ಆಗ್ತದ, ಚುನಾವಣಾ ಅಪರಾಧ ಆಗ್ತದ. ಅದಕ್ಕಾಗಿ ನಮ್ಮ ಸಲುವಾಗಿನೇ ಮತದಾರರ ಐಡೆಂಟಿ ಕಾರ್ಡ್ ಅನ್ನ ಜಾರಿಗೆ ತಗೊಂಡ್ ಬಂತು. ಅತ್ಯಂತ ಅಚ್ಚುಕಟ್ಟಾಗಿ ಅದನ್ನು ಇಲ್ಲಿ ತನಕ ನಡೆಸಿಕೊಂಡು ಬಂದದ. ಅದರ ಉಪಯೋಗವನ್ನು ನಾವೆಲ್ಲರೂ ಪಡೆದುಕೊಳ್ಳಬೇಕಾಗದ. ಹೀಗಾಗಿ 10 ವಿಚಾರಧಾರೆಗಳನ್ನು ನಾನು ಹೇಳಬಹುದು.
ಫಾರ್ಮ್ ನಂಬರ್ 6 ತುಂಬುವುದ್ರ ಮುಖಾಂತರ ನೀವು ರಿಜಿಸ್ಟರ್ ಆಗ್ಲಾರದವರು ಆನ್ಲೈನ್ ಮುಖಾಂತರನೂ ಕೂಡ ಅವುಗಳಿಗೆ ಅವಕಾಶವನ್ನ ಕೊಡಲಾಗದ. ಮತದಾನ ನಮ್ಮ ಭವಿಷ್ಯವನ್ನ ಬದಲಾವಣೆ ಮಾಡ್ತಕ್ಕಂಥ ಮಾಧ್ಯಮ ಆಗದ. ಇದನ್ನ ಸರಿಯಾದ ರೀತಿಯೊಳಗೆ ಬಳಸ್ಕೊಳ್ರಿ ಎನ್ನುವುದಕ್ಕಾಗಿ ನೀವು ಕಾರ್ಯಕ್ರಮವನ್ನ ಮಾಡಿವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ನಾನು ಇಷ್ಟೊತ್ತು ಮಾತಾಡಿದ್ನಲ್ಲ, ಈ ಎಲ್ಲ ಮಾತು ಇದೊಂದು ಮಾತು ಏನಾಗುತ್ತೆ, ಸಮ ಆಗ್ತದೆ. ಅದೇನ್ ಹೇಳ್ತಾರಪ್ಪ ಅಂತಂದ್ರ, ಮತ ಎಂಬುದು ನಿಮ್ಮ ಮನೆಯ ಮಗಳು, ಅದನ್ನು ಮಾರಿಕೊಳ್ಳಬೇಡಿ ಅಂತ ಹೇಳ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು. ಮತ ಎಂಬುದು ನಿಮ್ಮ ಮನೆಯ ಮಗಳು, ಅದನ್ನು ಮಾರಿಕೊಳ್ಳಬೇಡಿ. ನಿಮ್ಮ ಮಗಳನ್ನು ಮಾರಿಕೊಂಡು ಏನ್ ಅರ್ಥ ಕೊಡ್ತಾರದು, ಬೇರೆ ಅರ್ಥ ಕೊಡ್ತಾರೆ. ಅಂತ ಮತವನ್ನು ನೀವು ಮಾರಿಕೊಳ್ತಿರೋ ಅಥವಾ ಸದ್ವಿನಿಯೋಗ ಮಾಡಿಕೊಳ್ತಿರೋ ಅದನ್ನು ನೀವು ಅರ್ಥೈಸಿಕೊಳ್ಳಬೇಕಾಗ್ತದೆ. ಈ ಒಂದು ಮಾತು ಬಹುಶಃ ಎಲ್ಲರಿಗೂ ಗೊತ್ತಾಗ್ತದೆ ಅಂತಂದ್ರೆ ನಾನು ಹೇಳ್ತೀನಿ. ನಿಮ್ಮ ತಾಳ್ಮೆಯನ್ನು ನಾನು ಪರೀಕ್ಷಿಸುವುದಿಲ್ಲ. ಈ ಎಲ್ಲ ವಿಚಾರಧಾರೆಗಳು ಸಮವಾಗಿ ನಿಮ್ಮ ಮಸ್ತಕದಲ್ಲಿ ಸೇರಿಕೊಂಡವ ಅಂತಂದೇಳಿ ನಾನು ಅನ್ಕೊಂತೀನಿ. ಇಂತಹ ಅಮೂಲ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ಈ ಅಮೃತಮಯ ಗಳಿಗೆಯೊಳಗ ಹೇಳುವುದಕ್ಕೆ ಅವಕಾಶ ಪಟ್ಟದಕ್ಕಾಗಿ ನಾನು ನಿಜಕ್ಕೂ ಕೃತಾರ್ಥ ಭಾವನೆಯನ್ನ ವ್ಯಕ್ತಪಡಿಸ್ತಾ ನನ್ನ ಮಾತುಗಳನ್ನು ಸಾವಧಾನವಾಗಿ ಆಲಿಸಿದ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ರಾಷ್ಟ್ರದ ಅಭಿವೃದ್ಧಿಗಾಗಿ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಮತದಾನ ಎಷ್ಟು ಅವಶ್ಯ ಅನ್ನೋದು ವಿಶೇಷ ಉಪನ್ಯಾಸ ನೀಡಿದಂತಹ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಶ್ರೀ ಸುರೇಶ್ ಸರ್ ಬಳಗನೂರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಪ್ರಾಂಶುಪಾಲರಾದ ಡಾಕ್ಟರ್ ಮಾಂತಗೌಡ ಪಾಟೀಲ್ ಅವರು ಈ ಕಾರ್ಯಕ್ರಮ ಕಾಲೇಜು ಶಿಕ್ಷಣ ಇಲಾಖೆ, ಭಾರತ ಚುನಾವಣಾ ಆಯೋಗ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ರಾಯಚೂರು, ತಾಲೂಕಾಡಳಿತ, ತಾಲೂಕು ಸ್ವೀಪ್ ಸಮಿತಿ ಮಸ್ಕಿ ಹಾಗೂ ದೇವನಾಂಪ್ರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಯೋಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ರಾಷ್ಟ್ರೀಯ ಮತದಾರರ ದಿನಾಚರಣೆ 2024 ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಸ್ಕಿಯ ಉಪ ತಹಶೀಲ್ದಾರರಾಗಿರ್ತಕ್ಕಂಥ ಸರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಅಧಿಕಾರಿ ವರ್ಗದವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಸಹೋದ್ಯೋಗಿ ಮಿತ್ರರೇ, ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ವಿದ್ಯಾರ್ಥಿಗಳೇ, ಇದುವರೆಗೂ ತುಂಬ ಮಾರ್ಮಿಕವಾಗಿ ಕಾರ್ಯಕ್ರಮದ ಮುಖ್ಯ ಭಾಷಣವನ್ನು ಸುರೇಶ್ ಸರ್ ಅವರು ನೀಡಿದ್ದಾರೆ. ಒಂದು ಅದ್ಭುತವಾಗಿರ್ತಕ್ಕಂಥ ಉಪನ್ಯಾಸ. ಕಾರ್ಯಕ್ರಮದ ಉದ್ದೇಶವನ್ನ ಅವರು ತಮ್ಮದೇ ಆಗಿರ್ತಕ್ಕಂಥ ಮಾತುಗಳಲ್ಲಿ ನಿಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ ಮಾತನಾಡಿದ್ದಾರೆ. ಸೊ ಇದು ಈ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಮಾಡಿಕೊಂಡು ಬರಲಾಗ್ತಿದೆ. ಈಗಾಗಲೇ ಮತದಾನದ ಮಹತ್ವವನ್ನ ಕುರಿತು ಹೇಳಲಾಗಿದೆ. ಇದೇ ಸಂದರ್ಭದಲ್ಲಿ ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಯುವ ಮತದಾರರ ಜೊತೆ ಲೈವ್ ಅಲ್ಲಿದ್ದಾರೆ. ಆ ಲೈವ್ನ ಲಿಂಕ್ ಕೂಡ ನಾನು ಆಗಲೇ ನಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿದ್ದೇವೆ. ಲೈವ್ ಅಲ್ಲಿ ಕೂಡ ಅವರ ಮಾತನ್ನು ಆಲಿಸಬಹುದು. ಇವತ್ತು ಮತದಾನದ ಮಹತ್ವವನ್ನು ಬಹಳ ಅರ್ಥಪೂರ್ಣವಾಗಿ ಹೇಳಿಕೊಟ್ಟಿದ್ದಾರೆ. ಈ ದೇಶವನ್ನ ಬದಲಾಯಿಸ್ತಕ್ಕಂಥ ಶಕ್ತಿ ಯಾವುದಕ್ಕಾದರೂ ಇದ್ರೆ ಅದು ಮತದಾನಕ್ಕೆ ಮಾತ್ರ. ಅದಕ್ಕಾಗಿ ಈಗಾಗಲೇ ಹೇಳಿದ್ದಾರೆ, ಯಾರಿಗೆ ಯಾವಾಗ ಯಾಕೆ ಮತದಾನವನ್ನ ಮಾಡಬೇಕನ್ನುವಂತ ತಿಳುವಳಿಕೆಯನ್ನು ನೀಡತಕ್ಕಂಥ ಕಾರ್ಯಕ್ರಮ ಇದು. ಸೊ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಡಿ ಸಾಹೇಬರು ಬಂದು ನಮ್ಗೆ ಕೇಳಿಕೊಂಡಾಗ ಬಹಳ ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಈ ತರದ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಬೇಕು ಅನ್ನುವಂಥದ್ದು. ಜೊತೆಗೆ ಈ ಕಾರ್ಯಕ್ರಮ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಬಹುದು. ಒಂದು, ಎರಡನೇದು, ಈ ತರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತೇಳಿ ನ್ಯಾಕ್ ಸಮಯದಲ್ಲಿ ಆ ದಾಖಲೆಗಳನ್ನ ನೀಡಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ಒಟ್ಟಾರೆಯಾಗಿ ಇವತ್ತಿನ ಒಂದು ಈ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದು ತಾವೆಲ್ಲರೂ ಸೇರಿ ಯಶಸ್ವಿಗೊಳಿಸಿದ್ದೀರಿ. ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ತಮ್ಮ ಅಂತರಾತ್ಮಕ್ಕೆ ಹೊಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್.
ಅಂತಿಮ ಘಟ್ಟ ವಂದನಾರ್ಪಣೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಡಾಕ್ಟರ್ ಮಾಧಗೌಡ ಪಾಟೀಲ್ ಪ್ರಾಂಶುಪಾಲರಿಗೆ ವಂದನೆಗಳು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಉಪನ್ಯಾಸಕರ ಪರವಾಗಿ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹಾಗೂ ಉದ್ಘಾಟಕರಾಗಿ ಆಗಮಿಸಿದಂಥ ಉಪತಹಶೀಲ್ದಾರಾದ ಸೈಯದ್ ಅಖ್ತರ್ ಅಲಿ ಸರ್ ಇವರಿಗೂ ಕೂಡ ಕಾಲೇಜಿನ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೂ ತಾಲೂಕ್ ಪಂಚಾಯತಿ ಯೋಜನಾಧಿಕಾರಿಗಳಾದಂಥ ಇಬ್ರಾಹಿಂ ಪಾಟೀಲ್ ಇವರಿಗೂ ಕೂಡ ನಮ್ಮ ಕಾಲೇಜಿನ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೂ ಶ್ರೀ ಗಂಗಾಧರ ಮೂರ್ತಿ ಸರ್ ತಾಲೂಕ್ ಪಂಚಾಯತಿ ವ್ಯವಸ್ಥಾಪಕರು ಇವರಿಗೂ ಕೂಡ ವಂದನೆಗಳು. ಹಾಗೂ ಈ ಒಂದು ಕಾಲೇಜಿನ IQAC ಕೋರ್ಡಿನೇಟರ್ ಆದಂಥ ಶ್ರೀಮತಿ ರೋಹಿಣಿ ಮೂರ್ತಿ ಇವರಿಗೂ ಕೂಡ ವಂದನೆಗಳು. ಹಾಗೂ ನಮ್ಮೆಲ್ಲರನ್ನು ಉದ್ದೇಶಿಸಿ ವಿಶೇಷ ಉಪನ್ಯಾಸ ನೀಡಿದಂಥ ಶ್ರೀ ಸುರೇಶ್ ಬಳಗನ್ನೂರ್ ಸರ್ ಇವರಿಗೂ ಕೂಡ ವಂದನೆಗಳನ್ನು. ಹಾಗೂ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ, ತಾಲೂಕು ಆಡಳಿತಕ್ಕೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಇವರೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ. ಧನ್ಯವಾದಗಳು.